ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ತಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀನಿ. ತಂದೆಯ ದೇವರು ತನ್ನ ಕೃಪೆಯಿಂದ ಆತನ ವಾಕ್ಯಗಳನ್ನ ಕೇಳುವಾಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ಒಂದು ಕೂಟನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾರ್ಥನೆ ಮುಖಾಂತರ ಈ ಒಂದು ಕೂಟನ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಪಲೋಕಗಳ ಒಡೆಯನೇ, ಸರ್ವ ಸೃಷ್ಟಿಗಳ ಸೃಷ್ಟಿಕರ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ತಂದೆಯಾದಂತ ಯೆಹೋವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯ ದೇವರೇ, ಇಬ್ರು ಮೂವರಾಗಿ ಸೇರಿ ನಿಮ್ಮ ವಾಕ್ಯಗಳನ್ನ ಕೇಳುವಾಗೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸೋರಾಗ್ತೀವಿ. ಹೌದು ತಂದೆಯ ದೇವರೇ, ಈ ಒಂದು ದಿನದಲ್ಲೂ ಕೂಡ ನಿಮ್ಮ ವಾಕ್ಯದಲ್ಲಿರುವಂತಹ ವಿಷಯಗಳನ್ನ ನಾವು ಧ್ಯಾನ ಮಾಡುವಾಗೆ ಸಹಾಯ ಮಾಡ್ರಿ. ಮಾತ್ರವಲ್ಲದೆ ತಂದೆಯ ದೇವರೇ, ಆ ಒಂದು ವಿಷಯಗಳ ಮುಖಾಂತರ ನಿಮ್ಮನ್ನ ಹೆಚ್ಚಾಗಿ ತಿಳ್ಕೊಳ್ಳುವಾಗೆ ನಮ್ಗೆ ಕೃಪೆಯನ್ನ ಕೊಡಬೇಕಾಗಿ ಕೂಡ ಬೇಡವರಾಗ್ತೀವಿ. ತಂದೆಯ ದೇವರೇ, ಇಲ್ಲಿ ತಲೆಬಾಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸ್ರಿ. ಅವ್ರಿಗೆ ಬೇಕಾದಂತ ಎಲ್ಲ ಜ್ಞಾನ ವಿವೇಕ ಆಲೋಚನೆಗಳನ್ನ ದಯಪಾಲಿಸ್ಕೊಡ್ರಿ. ಹೌದು ತಂದೆಯ ದೇವರೇ, ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಅವರು ಹೆಚ್ಚಾಗಿ ನಿಮ್ಮ ಬಗ್ಗೆ, ನಿಮ್ಮ ದೈವಿಕ ಯೋಜನೆಯ ಬಗ್ಗೆ ಅರ್ಥ ಮಾಡ್ಕೊಂಡು ಆ ಪ್ರಕಾರ ಜೀವಿಸುವಾಗೆ ಅವ್ರಿಗೆ ಸಹಾಯ ಮಾಡ್ಬೇಕಾಗಿ ಕೂಡ ಬೇಡವರಾಗ್ತೀವಿ. ಹೌದು ತಂದೆಯ ದೇವರೇ, ಹೆಚ್ಚಾಗಿ ನಾವು ಈ ಲೋಕದ ವಿಷಯಗಳಲ್ಲಿ ಆಸಕ್ತಿನ ಹೊಂದಿದವರಾಗದೆ ನಾವು ನಿಮ್ಮಲ್ಲಿ ಹೆಚ್ಚಾದಂತ ಆಸಕ್ತಿಯನ್ನ ಹೊಂದು ಆ ಪ್ರಕಾರ ತಂದೆಯ ದೇವರೇ ಅನೇಕ ಜ್ಞಾನಕರವಾದಂತ ಒಂದು ವಿಷಯಗಳನ್ನ ತಿಳ್ಕೊಂಡು ನಮ್ಮ ಜೀವಿತವನ್ನ ಮಾರ್ಪಾಡು ಮಾಡ್ಕೊಂಡು ನಡೆಯುವಾಗೆ ಸಹಾಯ ಮಾಡ್ಬೇಕಾಗಿ ಕೂಡ ಬೇಡವರಾಗ್ತೀವಿ. ಈ ಒಂದು ಕೂಟದ ಮೇಲೆ ನಿಮ್ಮ ದಿವ್ಯ ಕೃಪೆ ಇದ್ದು ನಮ್ಮನ್ನ ಆದಿಯಿಂದ ಅಂತ್ಯದವರೆಗೂ ನಡೆಸಬೇಕಾಗಿ ಕೂಡ ಬೇಡವರಾಗ್ತೀವಿ. ತಂದೆಯ ದೇವರೇ, ಈ ರೀತಿಯಾಗಿ ನಾವು ಬೇಡಿರುವಂತಹ ಎಲ್ಲ ವರಗಳನ್ನ, ಬೇಡದೆ ಮರೆತಿರುವಂತಹ ಅಲ್ಪ ಕೋರಿಕೆಗಳನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡವರಾಗ್ತೀವಿ ತಂದೆಯೇ, ಆಮೇಲೆ. ಸೊ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಇವತ್ತು ಕೆಲವೊಂದು ವಿಷಯಗಳನ್ನ ನಾವು ಧ್ಯಾನ ಮಾಡೋಣ. ಅಗೇನ್ ಲಾಸ್ಟ್ ಟೈಮ್ ನಾವು ರೆಸ್ಟಿಟ್ಯೂಷನ್ ವರ್ಸಸ್ ಎವಲ್ಯೂಷನ್ ಅನ್ನೋ ಒಂದು ಟಾಪಿಕ್ ನ ಸ್ಟಡಿ ಮಾಡಿದ್ವಿ ಅಲ್ವಾ. ಹೇಗೆ ದೇವ್ರು ಅಲ್ವಾ ತನ್ನ ಕಾರ್ಯನ ಅಲ್ಲಿ ವ್ಯಕ್ತಪಡಿಸಿದ್ರು ಅನ್ನೋ ಥಾಟ್. ಸೊ ಆ ಒಂದು ರೆಸ್ಟಿಟ್ಯೂಷನ್ಗೆ ಎಲ್ಲ ವಿಷಯಗಳು ಹೇಗೆ ಕಾರಣ ಆಯ್ತು, ಆ ಕಾರಣಗಳು ಹೇಗೆ ದೇವ್ರು ಅದನ್ನ ನಡೆಸಿದ್ರು ಅನ್ನೋ ಒಂದು ವಿಷಯಗಳನ್ನು ಕೂಡ ನಾವು ನೋಡಿದ್ವಿ ಅಲ್ವಾ. ಮುಖ್ಯವಾಗಿ ಈ ಲೋಕದಲ್ಲಿ ನಡೆಯುವಂತ ಅನೇಕ ಬದಲಾವಣೆಗಳನ್ನ ದೇವ್ರು ಹೇಗೆ ತನ್ನ ಕಾರ್ಯಕ್ಕೆ ಅದನ್ನ ಒಳಪಡಿಸ್ಕೊಳ್ತಾರೆ, ಉಪಯೋಗಿಸ್ಕೊಳ್ತಾರೆ ಅಲ್ವಾ. ಆ ಮುಖಾಂತರ ಮನುಷ್ಯನ ಒಂದು ತಿಳುವಳಿಕೆ ಹೇಗೆ ಹೆಚ್ಚಾಯ್ತು, ಆ ತಿಳುವಳಿಕೆಯಿಂದ ಏನೇನ ಅಲ್ಲ ಆಯ್ತು ಅನ್ನೋ ವಿಷಯಗಳನ್ನು ಕೂಡ ನಾವು ನೋಡಿದ್ವಿ ಅಲ್ವಾ. ಆ ಮುಖಾಂತರ ಹೇಗೆ ದೇವರ ದೈವಿಕ ಯೋಜನೆನ ದೇವರು ನಡೆಸ್ತಾರೆ ಅನ್ನೋ ಒಂದು ಥಾಟ್ಸ್ ಕೂಡ ನಾವು ಲಾಸ್ಟ್ ಟೈಮ್ ನಾವು ನೋಡಿದ್ವಿ. ಸೊ ಅದೇ ರೀತಿಯಾಗಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಅಲ್ವಾ, ಬುಕ್ ಆಫ್ ಜೋಬ್ ಅಲ್ಲಿ ಕೆಲವೊಂದು ವಿಷಯಗಳು, ಸೈಂಟಿಫಿಕ್ ವಿಷಯಗಳಿದೆ. ಆ ಒಂದು ವಿಷಯಗಳನ್ನ ನಾವು ಇವತ್ತು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಅಂತ. ಯಾಕಂದ್ರೆ ಸತ್ಯವೇದ ಅನ್ನೋ ಒಂದು ವಿಷಯನೇ ಆಗಿದೆ ಅಲ್ವಾ. ಬೈಬಲ್ ಅನ್ನುವಾಗ ಅದರಲ್ಲಿ ಅನೇಕ ವಿಷಯಗಳನ್ನ ದೇವರು ನಮಗಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದೊಂದ್ರಲ್ಲೂ ಕೂಡ ಅಲ್ವಾ ಕೆಲವೊಂದು ವಿಶೇಷತೆಗಳಿದ್ದೇ ಇದೆ. ಹಾಗಾಗಿ ಬುಕ್ ಆಫ್ ಜೋಬ್ ಅಲ್ಲಿ ನಮ್ಗೆ ಸೈಂಟಿಫಿಕ್ ಆಗಿ ಕೆಲವೊಂದು ವಿಷಯಗಳನ್ನ ಕೊಡ್ತಾ ಹೋಗ್ತಾರೆ. ಅಗೇನ್ ಸೈನ್ಸ್ ರಿಲೇಟೆಡ್ ಆಗಿರೋದ್ರಿಂದ ಆ ಒಂದು ವಿಷಯನೂ ಕೂಡ ನಾವು ಧ್ಯಾನ ಮಾಡೋಣ ಅನ್ನೋ ಹತ್ರ ಒಂದು ವಿಷಯ ಥಾಟ್ ಅನ್ಸಿದ್ಕೆ ಈ ವಾರ ಅದರಲ್ಲಿ ಇರುವಂತ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಮಧ್ಯೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ನೋಡೋದಾದ್ರೆ ಸೈನ್ಸ್ ಫ್ರಮ್ ದ ಬುಕ್ ಆಫ್ ಜೋಬ್ ಅನ್ನುವಾಗ ಈಗ ಬೇಸಿಕಲಿ ನಮ್ಗೆ 3 ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈಗ ಬುಕ್ ಆಫ್ ಜೋಬ್ ಅನ್ನುವಾಗ ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅಥವಾ ಯಾರ ಬಗ್ಗೆ ಬರ್ದಿದ್ದಾರೆ, ಏನ್ ವಿಷಯಗಳು ಅದರಲ್ಲಿ ಒಳಗೊಂಡಿದೆ ಅನ್ನೋ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಮೇಲೆ ಬುಕ್ ಆಫ್ ಜೋಬ್ ಅಲ್ಲಿ ದೇವರ ದೈವಿಕ ಯೋಜನೆಯನ್ನ ಹೇಗೆ ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಥಾಟ್ ಕೂಡ ನಾವು ನೋಡೋಣ. ಆಮೇಲೆ ಅದರಲ್ಲಿ ಇರುವಂತ ಕೆಲವೊಂದು ಸೈನ್ಸ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ನಾವು ನೋಡೋಣ. ಹೇಗೆ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಈಗ ಜೋಬ್ ಬಗ್ಗೆ ಯಾರು ಕೆಲವೊಂದು ವಿಷಯಗಳನ್ನ ಓದಿದ್ದೀರಾ? ಜೋಬ್ ಬಗ್ಗೆ ಏನ್ ಗೊತ್ತಿದೆ ನಿಮ್ಗೆ? ಏನ್ ಥಾಟ್ಸ್ ಇದೆ? ಏನಿರ್ಬೋದು? ಏನೇನೆಲ್ಲ ವಿಷಯಗಳು ಗೊತ್ತಿದೆ ಜೋಬ್ ಬಗ್ಗೆ? Brother, in the beginning, he was a really wealthy man who served God with all his heart. And as far as you know, God said, the Satan or like the fallen angels, I'm not sure. So they were like, Job serves you only because you have kept him all rich and abundant in all the fields of life. Is the only reason why Job is a faithful and a good servant to you. If this was said to Jesus and like God. And then so God was like, okay, you can test him, but you must not take his life. So then Job went through a lot of tests and trials in his life. He almost like his family and all of them left him. And then though in the beginning, due to
at those time of tests and trials, he did not leave and give up on God, but at one point he did, which is when God spoke to him. And that is where the entire the science part that we are talking about right now, when all those things are there, and God like explains and talks to Job on how beautifully he has amazingly created the universe. And then Job starts to believe and praise God again. So I'm sure if everything is correct, but according to my knowledge, this is what I understood, brother. Nice. I think overall overview is very nice. So what you have understood is nice. Did someone teach you this, or like you read by yourself? It's a bit of both, brother. Like long time ago, I've just read in the beginning, but Bible, the Bible standard was a bit too higher than me, so I couldn't read it. So then all these videos, when my mom, through that, I was able to gain this knowledge, brother. Nice, very nice. ಇನ್ಯಾರಾದ್ರೂ ಏನಾರು ಹೇಳ್ತೀರಾ? ಜೋಬ್ ಬಗ್ಗೆ ಏನಾರು ಓದಿದಿರಾ? ಏನ್ ವಿಷಯಗಳಿದೆ? ಏನ್ ತುಂಬಾ ವಿಷಯಗಳು ಕವರ್ ಮಾಡಿದ್ರು ಸಿಸ್ಟರು. ಏನ್ ಈಗ ಜೋಬ್ ಅನ್ನುವಾಗ್ಲೇ ನಮ್ಗೆ ಯೂಶಲಿ ಕಷ್ಟ ಅನ್ನೋ ಒಂದು ಥಾಟ್ಸ್ ಬರುತ್ತೆ. ದೇವ್ರು ಒಬ್ಬ ಮನುಷ್ಯನ ತುಂಬಾ ಪರೀಕ್ಷೆ ಮಾಡದಂತ ಒಂದು ವಿಚಾರ ಅಲ್ವಾ? ಸೇಟನ್ಗೆ ಕಂಟ್ರೋಲ್ ಕೊಟ್ಟು ಆ ಮುಖಾಂತರ ಅವನ್ನ ಪರೀಕ್ಷೆ ಮಾಡದಂತ ಒಂದು ವಿಷಯದ ಬಗ್ಗೆ ನಾವು ನೋಡ್ತೀವಿ. ಅದ್ರ ಜೊತೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರನ್ನ ಬಿಟ್ಟಿರುವಂತದ್ದು, ಪರ್ಟಿಕ್ಯುಲರ್ ಆಗಿ ಫ್ರೆಂಡ್ಸ್ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು ಅಲ್ವಾ, ಅವ್ರನ್ನ ಬಿಡುವಂತ ಒಂದು ಪರಿಸ್ಥಿತಿ. ಆದ್ರೂ ಕೂಡ ಜೋಬ್ ದೇವ್ರನ್ನ ಬಿಡ್ಲಿಲ್ಲ ಅನ್ನೋ ಒಂದು ಥಾಟ್ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಆ ಒಂದು ಟೈಮ್ ಅಲ್ಲಿ ಅಲ್ವಾ ದೇವ್ರು ಪ್ರಶ್ನೆ ಮಾಡುವಂತ ಒಂದು ವಿಷಯಗಳು, ಅದ್ರಲ್ಲಿ ಸೈನ್ಸ್ ಅನ್ನೋ ಒಂದು ವಿಷಯಗಳು ಅನ್ನೋ ಒಂದು ಥಾಟ್ಸ್ ಕೂಡ ಹೇಳಿದ್ರು. ಬೇರೆ ಇನ್ನೇನಾದ್ರು ಓದಿದ್ರ ಅಡಿಷನಲ್ ಆಗಿ ಜೋಬ್ ಬಗ್ಗೆ? ಜನರಲ್ ಥಾಟ್ಸ್ ಬೇರೆ ಇನ್ಯಾರು ಓದಿಲ್ವಾ? ಓಕೆ, ಸೊ ಜೋಬ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಾವು ಓದ್ಬಿಟ್ಟು ಅದ್ರಲ್ಲಿರುವಂತ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಅಗೇನ್ ಜೋಬ್ ಫಸ್ಟ್ ಚಾಪ್ಟರ್ ವರ್ಸಸ್ 1 to 3 ಅದನ್ನ ಓದೋಣ. ಯಾರು ಓದ್ತೀರಾ? ಜೋಬ್ ಫಸ್ಟ್ ಚಾಪ್ಟರ್ ವರ್ಸಸ್ 1 to 3. ಯಾರು ಓದ್ತೀರಾ ಫಸ್ಟ್? ಓಕೆ, ಗೋ ಅಹೆಡ್ ಸಿಸ್ಟರ್. The book of Job, chapter 1, verses 1 to 3. There was a man in the land of Uz, whose name was Job, and that man was perfect and upright, and one that feared God and eschewed evil. And there were born unto him 7 sons and 3 daughters. His substance was 7,000 sheep and 3,000 camels and 500 yoke of oxen and 500 she-asses and a very great household, so that this man was the greatest of all the men of the east. ಆಕ್ಚುಲಿ ಇಲ್ಲಿ ಈ ವಚನಗಳಲ್ಲಿ ತುಂಬಾ ವಿಷಯಗಳನ್ನ ಕೊಡ್ತಾರೆ. ದೇರ್ ವಾಸ್ ಎ ಮ್ಯಾನ್ ಇನ್ ದ ಲ್ಯಾಂಡ್ ಆಫ್ ಉಜ್ ಅಂತ ಏನ್ ಮತ್ತೆ ಹೇಳ್ತಾರೆ. ಹೀಗೇನ್ ಉಜ್ಜನ ಒಂದು ಲ್ಯಾಂಡ್ ಎಲ್ಲಿತ್ತು ಅಂತ ನೋಡೋದಾದ್ರೆ ಒಂದು ಮ್ಯಾಪ್ ಕೂಡ ಕೊಡ್ತಾರೆ ನಮ್ಗೆ. ಹೀಗೇನ್ ಅದು ಇಸ್ರಾಯೇಲ್ ಪಕ್ಕ ಈಗಿರುವಂತ ಜೋರ್ಡನ್, ಇನ್ನು ಪರ್ಟಿಕ್ಯುಲರ್ ಆಗಿ ಸಿರಿಯಾ ಅನ್ನೋ ಒಂದು ಜಾಗದಲ್ಲಿ ಉಜ್ ಅನ್ನೋ ಒಂದು ಪಟ್ಟಣ ಇತ್ತು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಇಟ್ಸ್ ಅ ಕಿಂಗ್ಡಮ್ ಆಫ್ ಈಡೋಮ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಗಮನಿಸಬೇಕಾದಂತ ವಿಷಯ ಏನಂತ ನೋಡಿದ್ರೆ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನ ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು ಅನ್ನೋ ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಜೋಬ್ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಅಲ್ಲಿ ಅಲ್ವಾ. ಹಿ ವಾಸ್ ಅ ಪರ್ಫೆಕ್ಟ್ ಅಂಡ್ ಅಪ್ರೈಟ್ ಮ್ಯಾನ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಆಕ್ಚುಲಿ ತುಂಬಾ ಕೆಲವ್ರ ಬಗ್ಗೆನೆ ಈ ರೀತಿಯಂತ ಒಂದು ವಿಷಯಗಳನ್ನ ನಮ್ಗೆ ಸತ್ಯವೇದದಲ್ಲಿ ಹೇಳೋದ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಹಿ ವಾಸ್ ಅ ಪರ್ಫೆಕ್ಟ್ ಅಂಡ್ ಅಪ್ರೈಟ್ ಮ್ಯಾನ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಭಯಭಕ್ತಿ ಉಳ್ಳವನು ಕೆಟ್ಟದನ್ನ ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹೇಗೆ ನೋಡೋದಾದ್ರೆ ಜೋಬ್ಗೆ 7 ಜನ ಗಂಡ್ ಮಕ್ಳು, 3 ಜನ ಹೆಣ್ಮಕ್ಳು ಅಲ್ವಾ. ಟೋಟಲ್ ಒಂದು 10 ನಂಬರ್ಸ್ ಅಂತ ಏನಾಗುತ್ತೆ ಬರುತ್ತೆ. ಹಾಗೆ ಅದು ಕೂಡ ಒಂದು ಬ್ಯೂಟಿಫುಲ್ ಥಾಟ್ಸ್ ಅದ್ರ ಹಿಂದೆಗಡೆ ಕೊಡ್ತಾರೆ. ಅದಲ್ದಿರ 3ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದರು ಅನ್ನೋ ಥಾಟನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗೆ ನೋಡೋದಾದ್ರೆ ಅವನ ಹೌಸ್ ಹೋಲ್ಡ್ ನೋಡಿದ್ರೆ ಈ ವಾಸ್ ಅ ವೆರಿ ರಿಚ್ ಮ್ಯಾನ್ ಅಂತ ಏನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ವೆಲ್ತಿ ಮ್ಯಾನ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನು ಮೂಡಣ ದೇಶದಲ್ಲೆಲ್ಲ ಹೆಚ್ಚು
ಸ್ವಾಸ್ಥ್ಯವುಳ್ಳವನಾಗಿದ್ದನು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಿ ವಾಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಮೆನ್ ಆಫ್ ದ ಈಸ್ಟ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಈಸ್ಟ್ ಅನ್ನುವಾಗ ಮೋಸ್ಟ್ ಆಫ್ ದ ಏಷ್ಯನ್ ಕಂಟ್ರೀಸ್ ನ ಈಸ್ಟ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ. ಆ ರೀತಿಯಾದಂತ ಒಂದು ವಿಷಯಗಳನ್ನ ಅಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಜೋಬ್ ವಿಷಯದ ಬಗ್ಗೆ ಮಾತಾಡುವಾಗ ಅವನು ನೀತಿವಂತನಾಗಿದ್ದನು, ಯಥಾರ್ಥನಾಗಿದ್ದನು, ನಿರ್ದೋಷಿಯಾಗಿದ್ದನು, ದೇವ್ರ ಮುಂದೆ ಯೋಗ್ಯನಾಗಿದ್ದಂತ ಒಂದು ವ್ಯಕ್ತಿ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹೀಗೆ ಜೋಬ್ ಬಗ್ಗೆ ನಮ್ಗೆ ಇನ್ನೂ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ ಜೋಬ್ ಬುಕ್ ಅಲ್ಲಿ ನೀವು ಸ್ಟಡಿ ಮಾಡದೆ ಆದ್ರೆ ಯಾವ ಧರ್ಮಶಾಸ್ತ್ರವೂ ಕೂಡ ನಿಮ್ಗೆ ಬರಲ್ಲ. ಕೆಲವು ಯೂಶಲಿ ನಮ್ಗೆ ಗೊತ್ತಿದೆ, ಆದಿಕಾಂಡ, ವಿಮೋಚನ ಕಾಂಡ ಆದ್ಮೇಲೆ ದೇವ್ರ ಏನ್ ಮಾಡಿದ್ರು, ಮನುಷ್ಯನ ನಡೆಸೋದಕ್ಕೋಸ್ಕರ ಧರ್ಮಶಾಸ್ತ್ರನ ಕೊಟ್ರು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಬಟ್ ಜೋಬ್ ಬುಕ್ ಅಲ್ಲಿ ಆ ರೀತಿಯಂತ ಒಂದು ಧರ್ಮಶಾಸ್ತ್ರದ ವಿಚಾರಗಳಿಲ್ಲ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳಿದೆ. ಸೊ ಹಾಗಾಗಿ ಒಂದು ಕನ್ಕ್ಲೂಷನ್ ಏನ್ ಹೇಳ್ತಂದ್ರೆ ಜೋಬ್ ಕೂಡ ಅಬ್ರಹಾಂ ಸಮಕಾಲೀನ ಆಗಿರ್ಬೋದು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಬ್ರಹಾಂ ಇದ್ದಂತ ಒಂದು ಸಮಯದಲ್ಲೇ ಜೋಬ್ ಕೂಡ ಜೀವಿಸಿರ್ಬೋದು ಅನ್ನೋ ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಏನಕ್ಕಂದ್ರೆ ಈಗ ನ್ಯಾಯ ಪ್ರಮಾಣ ಬಂದದ್ದು ಮೋಶೆ ಮುಖಾಂತರ, ಅದು ನಂತರದಲ್ಲಿ ಆದಂತ ಒಂದು ವಿಷಯ. ಸೊ ಹಾಗಾಗಿ ಜೋಬ್ ಇರುವಂತ ಸಮಯದಲ್ಲಿ ಆ ಒಂದು ನ್ಯಾಯ ಪ್ರಮಾಣ ಇರಲಿಲ್ಲ. ಹಾಗಾಗಿ ಅಬ್ರಹಾಂ ಕಾಲದಲ್ಲಿ ಅವರು ವಾಸ್ ಅ ಕಂಟೆಂಪ್ರರಿ ಆಫ್ ಅಬ್ರಹಾಂ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಸಮಕಾಲೀನರು, ಅಬ್ರಹಾಂಗೆ ಸಮಕಾಲೀನರಾಗಿದ್ರು ಅನ್ನೋ ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಯಾವುದೇ ನ್ಯಾಯ ಪ್ರಮಾಣದ ವಿಚಾರಗಳು ನಮ್ಗೆ ಆ ಒಂದು ಬುಕ್ ಅಲ್ಲಿ ಸಿಕ್ಕಲ್ಲ ಅನ್ನೋ ಒಂದು ವಿಷಯ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಬುಕ್ ಆಫ್ ಜೋಬ್ ಬಂದು ತುಂಬಾನೇ ವಿಷಯಗಳನ್ನ ಒಳಗೊಂಡಿದೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಯೂಶಲಿ ಲಿಟ್ರೇಚರ್ ಸ್ಟೂಡೆಂಟ್ಸ್ಗೆ ಈ ಬುಕ್ ಆಫ್ ಜೋಬ್ ನ ಒಂದು ಪಾಠವಾಗಿ ಕೂಡ ಇಟ್ಟಿದ್ದಾರೆ. ಯಾಕಂದ್ರೆ ಲ್ಯಾಂಗ್ವೇಜ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋ ಒಂದು ಥಾಟ್ ಅಲ್ಲಿ ಈ ಒಂದು ಬುಕ್ ಆಫ್ ಜೋಬ್ ನ ಅಲ್ವಾ ಲಿಟ್ರೇಚರ್ ಸ್ಟೂಡೆಂಟ್ಸ್ಗೆ ಒಂದು ಲ್ಯಾಂಗ್ವೇಜ್ ಆಗಿ ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಆ ಒಂದು ವಿಷಯನ ತಿಳ್ಕೊಳ್ಳಿ ಅನ್ನೋ ಒಂದು ಥಾಟ್ ಅಲ್ಲಿ ಕೂಡ ಅದನ್ನ ಬರ್ಸಿದ್ದಾರೆ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹೇಗೆ ನೋಡೋದಾದ್ರೆ ಈ ರೀತಿಯಾದಂತ ಒಂದು ಜೋಬ್ ವಿಷಯಗಳು ಪ್ರಾರಂಭ ಆಗುವಾಗ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೋಡೋದಾದ್ರೆ ಜೋಬ್ ಬುಕ್ ಅಲ್ಲಿ ನಮ್ಗೆ ದೇವರ ಯೋಜನೆನೂ ಕೂಡ ಓದೋದಕ್ಕೆ ಸಿಕ್ಕುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಡಿವೈನ್ ಪ್ಲಾನ್ ಅನ್ನ, ಅಂದ್ರೆ ದೇವ್ರು ಯಾವ ರೀತಿ ಅಂತ ಒಂದು ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ, ಮನುಷ್ಯನ ರೆಸ್ಟಿಟ್ಯೂಷನ್ ಬಗ್ಗೆ ಯಾವ ರೀತಿ ಅಂತ ಒಂದು ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಮ್ಗೆ ಜೋಬ್ ಬುಕ್ ಅಲ್ಲಿ ಸಿಕ್ಕುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹೇಗೆ ಅದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಜೋಬ್ ಬುಕ್ ಅನ್ನುವಾಗ್ಲೇನೆ ನಾವು ಅದನ್ನ ಹಲವಾರು ಮಾರ್ಗದಲ್ಲಿ, ಡೈರೆಕ್ಷನ್ಸ್ ಅಲ್ಲಿ ನೋಡುವಂತದ್ದು ಬಹಳ ಮುಖ್ಯ ಅಲ್ವಾ. ಒಂದು ಒಳ್ಳೆ ನೀತಿ ಪಾಠ ಇರುವಂತ ಒಂದು ಕಥೆ ಆಗಿದೆ. ಹಾಗೆ ದೇವರ ದೈವಿಕ ಯೋಜನೆನ ಒಳಗೊಂಡಿರುವಂತ ಒಂದು ಪಾಠವಾಗಿದೆ. ಹಾಗೆ ಸೈನ್ಸ್ಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನು ಕೂಡ ಈ ಒಂದು ಬುಕ್ ಆಫ್ ಜೋಬ್ ಅಲ್ಲಿ ಇಟ್ಟಿದ್ದಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹಾಗಾಗಿ 3 ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ನಾವು ಈ ಒಂದು ಬುಕ್ ನ ನೋಡುವಾಗ 3 ರೀತಿಯಂತ ವಿಷಯಗಳು ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಜೋಬ್ ಫಸ್ಟ್ ಚಾಪ್ಟರ್ 14th ವರ್ಸ್ ಇಂದ ಕೆಲವೊಂದು ವಿಷಯಗಳನ್ನ ನಾವು ಓದೋಣ. ನೆಕ್ಸ್ಟ್ ಯಾರು ಓದ್ತೀರಾ? Job first chapter verses 14 onwards. Job first chapter verse 14. And a messenger came to Job and said, the oxen were plowing and the donkeys feeding beside them, when the Siberian raided them and took them away. Indeed, they have killed the servants with the edge of the sword, and I alone have escaped to tell you. While he was still speaking, another also came and said, the fire of God fell from heaven and burnt up the sheep and the servant and consumed them, and I alone have escaped to tell you. While he was still speaking, another also came and said, the Chaldeans formed 3 bands, ridden the camels and took them away, yes, and killed the servant with the edge of the sword, and I alone have escaped to tell you. While he was still speaking, another also came and said, your sons and daughters were eating and drinking wine in their oldest brother's house, and suddenly a great wind came from across the wilderness and struck the 4 corners of the house, and it fell on the young men, and they are dead, and I alone have escaped to tell you. Then Job arose and tore his robe and shaved his head, and he fell to the ground and worshipped. And he said, naked I came from my mother's womb, and naked shall I return there. The Lord gave, and the Lord has taken away. Blessed be the name of the Lord. In all this, Job did not sin, nor charge God with wrong. ತುಂಬಾ ವಿಷಯಗಳನ್ನ ಇಲ್ಲಿ ಹೇಳ್ತಾರೆ. ಆಕ್ಚುಲಿ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಕೆಲವೊಂದು ವಚನಗಳನ್ನ ಓದುವಾಗ
ಜೋಬ್ ಅಷ್ಟು ಶ್ರೀಮಂತ ಯಾರು ಇಲ್ಲ ಅನ್ನೋ ಒಂದು ಥಾಟ್ ಕೂಡ ನಾವು ನೋಡಿದ್ವಿ. ಅಗೇನ್ ಬರೀ ಶ್ರೀಮಂತ ಮಾತ್ರನೇ ಅಲ್ಲ, ನೀತಿವಂತನು ಅಲ್ವಾ, ಅಪ್ರೈಟ್ ಮ್ಯಾನ್, ಆ ರೀತಿ ಅಂತ ಒಂದು ಅಪ್ರೈಟ್ ಮ್ಯಾನ್ ಇಲ್ಲ ಅನ್ನೋ ಒಂದು ಥಾಟ್ ಕೂಡ ನಾವು ನೋಡ್ತೀವಿ. ಅಗೇನ್ ಫ್ಲಿಪ್ ಆಫ್ ದ ಸ್ಟೋರಿ ಅಲ್ವಾ, ನೆಕ್ಸ್ಟ್ ಮೊಮೆಂಟ್ ಏನಾಯ್ತು ಅಂತ ನೋಡೋದಾದ್ರೆ, ಅವನ್ಗಿದ್ದಂತ ಎತ್ತುಗಳು ಅಲ್ವಾ, ಅದು ಕತ್ಕೊಂಡು ಹೋಗ್ಬಿಡ್ತಾರೆ, ಕುರಿಗಳು ಹೋಗ್ಬಿಡ್ತವೆ, ಕ್ಯಾಮಲ್ಸ್ ಹೋಗ್ಬಿಡುತ್ತೆ. ಇಷ್ಟೇ ಸಾಲದು ಅಂತ ಅವ್ರ ಮಕ್ಳು ಕೂಡ ಅಲ್ವಾ, 7 ಜನ ಗಂಡ್ ಮಕ್ಳು 3 ಜನ ಹೆಣ್ಮಕ್ಳು ಅವರು ಕೂಡ ಸಾಯ್ತಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹೀಗೆ ನಮ್ಗೆ ಗೊತ್ತಿದೆ, ಇದನ್ನ ಫಸ್ಟ್ ಚಾಪ್ಟರ್ ನೀವು ಓದಿದ್ರೆ ಅಲ್ಲಿ ಒಂದು ವಿಷಯ ಕೂಡ ನಡೆಯುತ್ತೆ ಅಲ್ವಾ, ಸೇಟನ್ ಹೋಗಿ ದೇವ್ರ ಹತ್ರ ಒಂದು ಪರ್ಮಿಷನ್ ತಗೊಳ್ಳುವಂತ ಒಂದು ಥಾಟ್. ಹೀಗೆ ಅದನ್ನ ಅಲೆಗೋರಿ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ. ಅಲೆಗೋರಿ ಅನ್ನುವಾಗ ಅಗೇನ್ ಅದನ್ನ ಹೇಳುವಂತ ರೀತಿ ಆ ರೀತಿಯಾಗಿ ಅದನ್ನ ವರ್ಣಿಸ್ತಾರೆ ಅಲ್ವಾ. ಸೊ ಹಾಗಾಗಿ ಈಗ ದೇವ್ರಿಗೆ ಅಲ್ವಾ ಸೇಟನ್ ಹೇಳುವಾಗ ಫಸ್ಟ್ ಆಫ್ ಆಲ್ ಅಲ್ವಾ, ನೀನು ಅವನ್ಗೆ ಏನ್ ಮಾಡಿದ್ಯಾ, ರಕ್ಷಣೆಯನ್ನ ಕೊಟ್ಟಿದ್ಯಾ, ಹಾಗಾಗಿ ಅವನು ಒಳ್ಳೆಯವನಾಗಿದ್ದಾನೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತೆ. ನೀನ್ ಆ ರಕ್ಷಣೆನ ತೆಗೆದ್ಬಿಟ್ರೆ ಜೋಬ್ ನಿಜವಾದಂತ ಗುಣ ಸ್ವಭಾವ ನಿನ್ಗೆ ಗೊತ್ತಾಗುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಸೇಟನ್ ಹೇಳಂತ ರೀತಿಯಲ್ಲಿ ನಾವು ನೋಡ್ತೀವಿ ಅಲ್ವಾ. ಹಾಗಾಗಿ ದೇವ್ರು ಕೂಡ ಹೇಳ್ತಾರೆ ಅಲ್ವಾ, ನೀನು ಅವನ ಪರೀಕ್ಷೆ ಮಾಡು, ಆದ್ರೆ ಅವನ ಪ್ರಾಣಕ್ಕೆ ಏನು ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹೀಗೆ ಆ ರೀತಿ ಅಂತ ಒಂದು ಸಂದರ್ಭ ಬರುವಾಗ ಹೀಗೆ ನೋಡೋದಾದ್ರೆ ಹೀಗೆ ನಮ್ಗೆ ಗೊತ್ತಿದೆ ಅಲ್ವಾ, ಸೇಟನ್ ಏನೆಲ್ಲ ಮಾಡ್ತಾನೆ ಅಂತ ನೋಡೋದಾದ್ರೆ, ಅವನ್ಗಿರುವಂತ ಪಶು ಪಕ್ಷಿ ಪ್ರಾಣಿ ಎಲ್ಲವನ್ನೂ ಕೂಡ ನಾಶ ಮಾಡ್ಬಿಡ್ತಾನೆ ಅಲ್ವಾ. ಕುರಿಗಳು ಹೋಗುತ್ತೆ, ದನಗಳು ಹೋಗುತ್ತೆ, ಒಂಟೆಗಳು ಹೋಗ್ತವೆ. ಇಷ್ಟೇ ಸಾಲದು ಅಂತ ಅವರ ಮಕ್ಕಳು ಕೂಡ ಏನಿದೆ ಆ ಒಂದು ಬಿಲ್ಡಿಂಗ್ ಬಿದ್ದು ಅವರು ಕೂಡ ನಾಶ ಆಗ್ತಾರೆ ಅನ್ನೋ ಥಾಟ್ ಅನ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಇಷ್ಟೆಲ್ಲ ನಡೆದಾಗ್ಲೂ ಕೂಡ ಜೋಬ್ ಹೇಳಂತ ಮಾತುಗಳು ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಅವರು ಯಥಾರ್ಥವಾಗಿದ್ರು ಅಲ್ವಾ ಅನ್ನೋ ಒಂದು ವಿಷಯಕ್ಕೆ ಒಂದು ಸಾಕ್ಷಿಯಾಗಿ ಆ ಒಂದು ವಚನಗಳನ್ನ ಹೇಳ್ತಾರೆ. ಜೋಬ್ ಫಸ್ಟ್ ಚಾಪ್ಟರ್ 21 and 22 ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೇನೋ, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೇನೋ ಅನ್ನೋ ಮಾತನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ತುಂಬಾ ಬ್ಯೂಟಿಫುಲ್ ಮಾತು ಅಲ್ವಾ. ಈ ಒಂದು ಮಾತುಗಳಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ಜೋಬ್ ದೇವ್ರ ಮೇಲೆ ಎಷ್ಟು ಭರವಸೆ ಇಟ್ಟಿದ್ರು ಅನ್ನೋ ಒಂದು ವಿಷಯ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ನಾನು ಬರುವಾಗ್ಲೂ ಏನು ತಗೊಂಡ್ ಬರ್ಲಿಲ್ಲ, ಹೋಗುವಾಗ್ಲೂ ಏನು ತಗೊಂಡ್ ಹೋಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಏನ್ ಮಾಡ್ತಾ ಹೇಳ್ತಾ. ಇದು ಫಿಲಾಸಫಿ ಅಲ್ಲ ಅಲ್ವಾ. ಕೆಲವೊಂದ್ಸರಿ ಅನ್ಸುತ್ತೆ ಇದೊಂದೊಂದು ಒಂಥರ ಫಿಲಾಸಫಿ ಅಂತ. ಖಂಡಿತ ಇದು ಫಿಲಾಸಫಿ ಅಲ್ಲ, ಇದು ದೇವರ ಮೇಲೆ ನಂಬಿಕೆ ಇಡುವಾಗ ಬರುವಂತ ಒಂದು ವಿಚಾರ. ಹೇಗೆ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಫಿಲಾಸಫಿಗೂ ನಾವು ನಂಬಿಕೆಯಿಂದ ಹುಟ್ಟುವಂತ ವಿಷಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಜೋಬ್ ಹೇಳಿರುವಂತ ಮಾತು ದಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಫೇತ್. ನಂಬಿಕೆಯಿಂದ ಮಾತ್ರ ಈ ರೀತಿ ಅಂತ ಒಂದು ಮಾತನ್ನ ಅವ್ರು ಹೇಳೋದಕ್ಕೆ ಸಾಧ್ಯ. ದೇವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಾಗ ಮಾತ್ರನೇ ಈ ರೀತಿಯಾಗಿ ಹೇಳೋದಕ್ಕೆ ಸಾಧ್ಯ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಗೇನ್ ದೇವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ, ಹಾಗಾಗಿ ಈ ಒಂದು ವಿಷಯಗಳನ್ನ ಹೇಳ್ತಾರೆ. ಅಷ್ಟೆಲ್ಲ ಜೋಬಲ್ಲಿ ಇದ್ದಂತ ಒಂದು ಹ್ಯುಮಿಲಿಟಿನ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ವಾ. ನೋಡೋದಾದ್ರೆ ಈಗ ತುಂಬಾ ಶ್ರೀಮಂತ ಆಗಿದ್ದ ಅಲ್ವಾ, ಇಡೀ ಪೂರ್ವದಲ್ಲೇ ಇವನಷ್ಟು ಶ್ರೀಮಂತ ಯಾರು ಇರ್ಲಿಲ್ಲ. ಬಟ್ ಅದೇ ಸಮಯದಲ್ಲಿ ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಎಲ್ಲನೂ ಕಳ್ಕೊಂಡಾಗ್ಲೂ ಕೂಡ ದೇವ್ರ ಮೇಲೆ ಆ ಒಂದು ನಂಬಿಕೆನ ಬಿಡ್ಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ಅಂತ ಹೇಳುವಂತ ಒಂದು ವಿಷಯನೂ ಕೂಡ ನಾವು ಅಲ್ಲಿ ನೋಡ್ತೀವಿ. 22ನೇ ವರ್ಷದಲ್ಲಿ ಹೇಳ್ತಾರೆ, ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಇದು ಬ್ಯೂಟಿಫುಲ್ ಮಾತು. ಏನಂದ್ರೆ, ಇನ್ ಆಲ್ ದಿಸ್ ಜೋಬ್ ಸಿನ್ಡ್ ನಾಟ್ ನಾರ್ ಚಾರ್ಜ್ ಗಾಡ್ ಫೂಲಿಶ್ಲಿ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಇದೆಲ್ಲ ಆದಾಗ್ಲೂ ಯೋಬ್ ಏನ್ ಮಾಡ್ಲಿಲ್ಲ, ಪಾಪ ಮಾಡ್ಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸ್ಲಿಲ್ಲ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಏನ್ ಬೇರೆ ಯಾವುದೇ ವ್ಯಕ್ತಿ ಆಗಿದ್ರು ದೇವ್ರನ್ನ ತುಂಬಾ ದೂಷಿಸಿರೋರು ಅಲ್ವಾ. ನನ್ಗೆ ಇದೇ ತರ ಮಾಡ್ಬೇಕಂದ್ರೆ ನೀನ್ ಯಾಕೆ ಕೊಡ್ಬೇಕಾಗಿತ್ತು ಅನ್ನೋ ತರ ಎಲ್ಲಾ ಪ್ರಶ್ನೆ ಮಾಡಿರೋರು. ಬಟ್ ಜೋಬ್ ಆ ರೀತಿಯಾಗಿ ಕೇಳಲಿಲ್ಲ. ಏನಕ್ಕಂದ್ರೆ ಜೋಬ್ ದೇವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ದೇವ್ರು ಎಷ್ಟು ಉನ್ನತವಾಗಿದ್ದಾರೆ, ಮನುಷ್ಯ ಎಷ್ಟು ಅಲ್ಪನು ಅನ್ನೋ ಒಂದು ವಿಷಯನ ತಿಳ್ಕೊಂಡಿದ್ರು. ಹಾಗಾಗಿ ಅವ್ರು ಹೇಳ್ತಾರೆ, ದೇವ್ರು ಕೊಟ್ರು, ದೇವ್ರು ತಗೊಂಡ್ರು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಎಲ್ಲ ವಿಷಯಗಳಲ್ಲೂ ಯೋಬನು ಪಾಪ ಮಾಡ್ಲಿಲ್ಲ, ದೇವ್ರ ಮೇಲೆ ತಪ್ಪು ಹೊರಿಸಲಿಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಇಂಥ ಒಂದು ಒಳ್ಳೆ ಗುಣಲಕ್ಷಣ ಜೋಬಲ್ಲಿ ಇತ್ತು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹಾಗೆ ನೋಡೋದಾದ್ರೆ ಈಗ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ ಅಲ್ವಾ. ಜೋಬ್ ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ದಾರೆ ಅಲ್ವಾ. ನೆಕ್ಸ್ಟ್ ನೋಡೋದಾದ್ರೆ ಅಗೈನ್ ಅವ್ನ್ ಎಲ್ಲ ಕಳ್ಕೊಂಡಿದ್ದಾನೆ, ಬಟ್ ಆರೋಗ್ಯವಾಗಿದ್ದಾನೆ. ಹಾಗಾಗಿ ಸೇಟನ್ ಮತ್ತೆ ಒಂದು ಪರ್ಮಿಷನ್ ತಗೊಳ್ತಾನೆ. ಅವ್ನಿಗೇನಾದ್ರು ಕಾಯಿಲೆ ಬಂದ್ರೆ, ತೊಂದರೆ ಬಂದ್ರೆ ಖಂಡಿತ ಏನ್ ಮಾಡ್ತಾನೆ, ನಿನ್ನ ದೂಷಣೆ ಮಾಡ್ತಾನೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಹೇಳಂತದ್ನು ಕೂಡ ನಾವು ನೋಡ್ತೀವಿ. ಅದು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಜೋಬ್ 2nd chapter verses 6 to 8. ಯಾರು ಓದ್ತೀರಾ? ಜೋಬ್ 2nd chapter verses 6 to 8. ನೆಕ್ಸ್ಟ್ ಓದಿ, ಯಾರು ಓದಕ್ ಬರುತ್ತೋ ಓದಿ. And the Lord said unto Satan, Behold, he is in thine hand, but save his life. Verse 7. So went Satan forth from the presence of the Lord,
and smote Job with sore boils from the sole of his feet unto his crown. And he took him a potsherd to scrape himself withal, and he sat down among the ashes. ಈಗ ನೋಡೋದಾದ್ರೆ ಯೆಹೋವನ ಪರಿಸ್ಥಿತಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯೆಹೋವನು ಸೈತಾನನಿಗೆ, ಅವನು ನಿನ್ನ ಕೈಯಲ್ಲಿದ್ದಾನೆ, ನೋಡು, ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂದು ಅಪ್ಪಣೆ ಕೊಟ್ಟನು. ಈಗ ಅವನ ಪ್ರಾಣಕ್ಕೆ ಏನು ತೊಂದರೆ ಆಗ್ಬಾರ್ದಂತ ಏನ್ ಮಾಡ್ತಾ ಹೇಳ್ತಾರೆ. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೆ ಕೆಟ್ಟ ಕೂರಗಳನ್ನ ಹುಟ್ಟಿಸಿ ಅವನನ್ನ ಬಾಧಿಸಿದನು ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ತುಂಬಾ ಒಂದು ಸೋರ್ ಬಾಯ್ಲ್ಸ್, ತಲೆಯಿಂದ ಕಾಲ್ವರೆಗೂ ಆ ಒಂದು ಸೋರ್ ಬಾಯ್ಲ್ಸ್ ಅವನಿಗೆ ಬಂತು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಅಂತ ನೋಡೋದಾದ್ರೆ, ಯೋಬನು ಒಂದು ಬೋಕಿಯನ್ನ ತೆಗೆದುಕೊಂಡು ತನ್ನ ಮೈಯನ್ನೆಲ್ಲ ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕುಳಿತುಕೊಂಡಿದ್ದನು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಇಷ್ಟು ಒಂದು ಕಠಿಣಕರವಾದಂತ ಒಂದು ಪರೀಕ್ಷೆ ಅಲ್ಲಿ ಬಂತು ಅನ್ನೋ ಥಾಟನ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಈಗ ಫಸ್ಟ್ ಆಸ್ತಿ ಹೋಯ್ತು ಅಲ್ವಾ, ಎಲ್ಲ ಹೋಯ್ತು. ಈಗ ತುಂಬಾ ಒಂದು ಸೋರ್ ಬಾಯ್ಲ್ಸ್ ಕೂಡ ಅಲ್ವಾ, ತಲೆಯಿಂದ ಕಾಲ್ವರೆಗೂ ಆ ರೀತಿ ಅಂತ ಒಂದು ಪರಿಸ್ಥಿತಿ ಬಂದಿದೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ನೆಕ್ಸ್ಟ್ 9ನೇ ವಚನದಲ್ಲಿ ಏನಾಗತ್ತೆ ನೋಡೋಣ. 9th verse. Continue, Daniel. Go ahead and read the 9th verse also. Yes, sir. Then said his wife unto him, Thou still retain this integrity, thine integrity. Curse God and die. ಅಗೇನ್ ನೋಡೋದಾದ್ರೆ, ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನ ಇನ್ನೂ ಬಿಡಲಿಲ್ಲವೋ, ದೇವರನ್ನ ದೂಷಿಸಿ ಸಾಯಿ ಎಂದು ಹೇಳಿದಳು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅಗೇನ್ ತುಂಬಾನೇ ಒಂದು ಕಠಿಣಕರವಾದಂತ ಒಂದು ಪರಿಸ್ಥಿತಿ. ಸೊ ಯೂಶಲಿ ಅಲ್ವಾ, ನಾವು ಕಷ್ಟದಲ್ಲಿರುವಾಗ ನಮ್ಗೆ ಈಗೇನ್ ತೊಂದರೆ ಕೊಡ್ದಿರ ಯಾರಾದ್ರೂ ನಮ್ಗೆ ಸಪೋರ್ಟ್ ಮಾಡೋರು ಬೇಕು ಅಂತ ಅನ್ಸುತ್ತೆ ಅಲ್ವಾ. ಯೂಶಲಿ ನಮ್ಗೆ ಕಾಯಿಲೆಗಳು ಬಂದಿರುವಾಗ್ಲೋ, ನೋವಿರುವಾಗ್ಲೋ ಯಾರು ನಮ್ ಜೊತೆ ನಮ್ ಪಕ್ಕ ನಿಂತ್ಕೊಂಡು ಸಹಾಯಕ್ ಬೇಕು ಅನ್ನೋ ಒಂದು ಥಾಟ್. ಬಟ್ ಇಲ್ಲಿ ನೋಡೋದಾದ್ರೆ ಜೋಬನ ಹೆಂಡತಿ ಏನ್ ಮಾಡ್ತಾಳೆ ಅಂತ ನೋಡೋದಾದ್ರೆ, ಅಗೈನ್ ನಿನ್ನ ಯಥಾರ್ಥತ್ವವನ್ನ ಇನ್ನೂ ಬಿಡಲಿಲ್ವೋ, ದೇವ್ರು ಈ ರೀತಿಯಾಗೆಲ್ಲ ನಿನ್ನನ್ನ ಪರೀಕ್ಷೆ ಮಾಡ್ತಾ ಇದಾರೆ. ಅಂದ್ರೆ ನೀನೇನೋ ತಪ್ಪು ಮಾಡಿದ್ಯಾ, ನೀನೋ ಮೋಸ ಮಾಡಿದ್ಯಾ, ಹಾಗಾಗಿ ನಿನ್ಗೆ ಈ ತರದೆಲ್ಲ ಶಿಕ್ಷೆ ಬಂದಿದೆ, ಹಾಗಾಗಿ ದೇವ್ರನ್ನ ದೂಷಿಸಿ ನೀನು ಸಾಯಿ ಅಂತಾನು ಹೇಳೋ ಅಂತ ಒಂದು ಮಾತನ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ತುಂಬಾನೇ ಕಷ್ಟ. ಈಗ ಕಾಯಿಲೆ ಒಂದ್ ಕಡೆ ಆದ್ರೆ, ತನ್ನ ಮಕ್ಳನ್ನ ಕಳ್ಕೊಂಡಿರೋದು ಒಂದ್ ಕಡೆ ಆದ್ರೆ ಅಲ್ವಾ, ಎಲ್ಲ ಆಸ್ತಿನೂ ನಷ್ಟ ಹೊಂದ್ಕೊಂಡಿರೋದು ಒಂದ್ ಕಡೆ ಆದ್ರೆ, ಇಲ್ಲಿ ಅವರ ಹೆಂಡತಿ ಹೇಳಂತ ಒಂದು ಮಾತು ದೇವ್ರನ್ನ ದೂಷಣೆ ಮಾಡಿ ಸಾಯಿ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಬಟ್ ಇದೆಲ್ಲ ಆದಾಗ್ಲೂ ಕೂಡ ಯೋಬ್ ಮಾತ್ರ ತನ್ನ ಬಾಯಿಂದ ಪಾಪ ಮಾಡ್ಲಿಲ್ಲ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಯಾಕಂದ್ರೆ ಜೋಬ್ ದೇವ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಈಗ ಇದೇ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಅವರ ಫ್ರೆಂಡ್ಸ್ ಕೂಡ ಯಾವ ರೀತಿಯಾಗಿ ಜೋಬ್ನ ಅಲ್ವಾ ಪಾಪಕ್ಕೆ ಸಿಕ್ಸುವಂತ ಒಂದು ಕೆಲಸನೂ ಮಾಡ್ತಾರೆ, ದೇವರನ್ನ ದೂಷಣೆ ಮಾಡೋ ಅನ್ನೋ ಒಂದು ಥಾಟ್ ಕೂಡ ಏನ್ ಮಾಡ್ತಾರೆ ಕೊಡ್ತಾರೆ. ಸೊ ಅಲ್ಟಿಮೇಟ್ಲಿ ನೋಡೋದಾದ್ರೆ ಫ್ರೆಂಡ್ಸು ಇಲ್ಲ, ಹೆಂಡತಿನೂ ಇಲ್ಲ, ಒಬ್ಬಂಟಿಯಾಗಿ ಜೋಬ್ ಏನಾಗ್ತಾರೆ, ಒಬ್ರೇ ಇರ್ತಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಬಟ್ ಅಲ್ಲೂ ಕೂಡ ಜೋಬು ಅಲ್ವಾ ದೇವ್ರನ್ನ ದೂಷಣೆ ಮಾಡ್ಲಿಲ್ಲ ಅನ್ನೋ ಒಂದು ಥಾಟ್ನ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ತುಂಬಾ ಮುಖ್ಯವಾದಂತ ಒಂದು ವಿಷಯ, ಒಂದು ಪ್ರಶ್ನೆ ಏನಂದ್ರೆ, ಎಷ್ಟು ಮಟ್ಟಿಗೆ ಜೋಬ್ ದೇವ್ರನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಅಲ್ವಾ. ಆ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದಾಗ ಮಾತ್ರನೇ ಏನೇ ಆದ್ರೂ ಸರಿನೇ ಅಲ್ವಾ, ತನ್ನ ಪ್ರಾಣಕ್ಕೆ ತೊಂದರೆ ಬಂದ್ರೂ ಸರಿನೇ, ದೇವ್ರು ಮಾತ್ರ ನಾನು ದೂಷಿಸಲ್ಲ ಅನ್ನೋ ಒಂದು ಥಾಟ್ ಬಂದಿರುವಾಗ ಎಷ್ಟ್ರ ಮಟ್ಟಿಗೆ ದೇವ್ರ ಮೇಲೆ ಅವ್ರಿಗೆ ನಂಬಿಕೆ ಇರ್ಬೇಕು ಅಲ್ವಾ. ಆ ಒಂದು ದೇವ್ರ ವಿಷಯಗಳನ್ನ ತಿಳ್ಕೊಂಡಿರ್ಬೇಕು ಅನ್ನೋ ಒಂದು ಥಾಟ್ಸ್ ಕೂಡ ಏನಾಗುತ್ತೆ ಬರುತ್ತೆ. ಏನ್ ಆ ಒಂದು ಕಾಂಟೆಕ್ಸ್ಟ್ ಅಲ್ಲೇ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಅಗೇನ್ ಬಟ್ ಎಂಡ್ ನೋಡೋದಾದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. 42nd ಚಾಪ್ಟರ್ ಅಲ್ಲಿ ನಮ್ಗೆ ಅನೇಕ ವಿಷಯಗಳನ್ನ ಹೇಳ್ತಾರೆ ಅಲ್ವಾ. ಹಿ ವಾಸ್ ರೆಸ್ಟೋರ್ಡ್ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ನೋಡೋದಾದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ಎಲ್ಲಾನು ಕೂಡ ಕಳ್ಕೊಂಡ್ರು, ಅದೇ ಲಾಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ರೆ ಎಲ್ಲಾನು ಕೂಡ ಅವ್ರಿಗೆ ರೆಸ್ಟೋರ್ ಆಯ್ತು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದನ್ನು ಕೂಡ ಓದ್ಬಿಡೋಣ. ಜೋಬ್ 42nd ಚಾಪ್ಟರ್ ವರ್ಸಸ್ 10 to 13. ಯಾರು ಓದ್ತೀರಾ? ಜೋಬ್ 42nd ಚಾಪ್ಟರ್ ವರ್ಸಸ್ 10 to 13 ಓದಿ. ನೆಕ್ಸ್ಟ್ ಯಾರು ಓದ್ತೀರಾ? ಓಕೆ, ಸೊ ಯಾರು ಓದ್ಲಿಲ್ಲ ಅಂದ್ರೆ ಸಿಸ್ಟರ್ ಜೆನಿಫರ್, ಗೋ ಅಹೆಡ್ ಅಂಡ್ ರೀಡ್. 3 ಜನ ಹಂಗೆ ಕಂಟಿನ್ಯೂ ಮಾಡೋಣ. Job chapter 42 verses 10 to 13. And the Lord turned the captivity of Job when he prayed for his friends. Also the Lord gave Job twice as much as he had before. Then came there unto him all his brethren, and all his sisters, and all they that had been in his acquaintance before, and did eat bread with him in his house. And they bemoaned him and confronted him over all the evil that the Lord had brought upon him. Every man also gave him a piece of money, and every one an earring of gold.
So the Lord blessed the latter end of the Job more than his beginning, for he had 14,000 sheep and 6,000 camels and 1,000 yoke of oxen and 1,000 she asses. He had also 7 sons and 3 daughters. ಈ ಒಂದು ಆಶೀರ್ವಾದನು ಕೂಡ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಅಗೇನ್ ಕಷ್ಟ ಒಂದ್ ಕಡೆ ಆದ್ರೆ, ಪರೀಕ್ಷೆಗಳು ಒಂದ್ ಕಡೆ ಆದ್ರೆ, ಅದೆಲ್ಲವನ್ನ ಕೂಡ ಸರಿಯಾಗಿ ನಾವು ನಿಭಾಯಿಸಿದಾಗ ಬರುವಂತ ಆಶೀರ್ವಾದನು ಕೂಡ ಅದು ಇಮ್ಮಡಿ ಆಗಿರುತ್ತೆ, ಡಬಲ್ ಆಗಿರುತ್ತೆ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ದೇವರ ಆಶೀರ್ವಾದನು ಕೂಡ ನಾವು ನೋಡ್ಬೋದು ಅಲ್ವಾ. ಡೆಫಿನೆಟ್ಲಿ ಲಿಟ್ರಲ್ ಆಗಿ ನೋಡೋದಾದ್ರೆ ಹಿ ವಾಸ್ ಬ್ಲೆಸ್ಡ್ ಟ್ವೈಸ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಯಾವ ರೀತಿಯಾಗಿ ಅಂತ ನೋಡೋದಾದ್ರೆ ಅವನ ಹತ್ರ ಮುಂಚೆ ಅಲ್ವಾ ಈ ಎಲ್ಲ ಕಷ್ಟಗಳು ಬರೋಕ್ಕಿಂತ ಮುಂಚೆ 7,000 ಕುರಿಗಳಿತ್ತು. ಬಟ್ ಈಗ 14,000 ಕುರಿಗಳನ್ನ ಏನ್ ಮಾಡ್ತಾರೆ ಕೊಡ್ತಾರೆ ಅಲ್ವಾ. ಮುಂಚೆ 3,000 ಒಂಟೆಗಳಿತ್ತು, ಈಗ 6,000 ಒಂಟೆಗಳನ್ನ ಕೊಡ್ತಾರೆ. ಮುಂಚೆ 500 ಹೋರಿ ಇತ್ತು, ಈಗ 1,000 ಏನ್ ಮಾಡ್ತಾರೆ ಹೋರಿನ ರೆಸ್ಟೋರ್ ಮಾಡ್ತಾರೆ. ಅಷ್ಟೆಲ್ಲ 500 ಶಿ ಆಸಸ್ ಇತ್ತು, ಈಗ 1,000 ಏನ್ ಮಾಡ್ತಾರೆ ರೆಸ್ಟೋರ್ ಮಾಡ್ತಾರೆ. ಬೇಸಿಕಲಿ ಎಲ್ಲಾನು ಡಬಲ್ ಆಗಿ ಅಲ್ಲಿ ಕೊಡುವಂತದ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅಗೇನ್ ಸಮರಿ ಆಫ್ ದ ಲೆಸನ್ ಏನಂತ ನೋಡೋದಾದ್ರೆ ಪರೀಕ್ಷೆ ಬರುತ್ತೆ ಅಲ್ವಾ. ಪರೀಕ್ಷೆನ ನಾವು ಸರಿಯಾಗಿ ನಿಭಾಯಿಸುವಾಗ ಖಂಡಿತ ದೇವ್ರ ಅದಕ್ಕೆ ಡಬಲ್ ಆಗಿ ಆಶೀರ್ವಾದನ ಕೊಡ್ತಾರೆ ಅನ್ನೋದು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದೇ ತರ ನೋಡೋದಾದ್ರೆ ಅವ್ರ ಮಕ್ಳನ್ನು ಕೂಡ ರೆಸ್ಟೋರ್ ಮಾಡ್ತಾರೆ. ಹಾಗೆ ಈ ಮಕ್ಳನ್ನ ಡಬಲ್ ಮಾಡ್ಲಿಲ್ಲ ಅಲ್ವಾ. 7 ಜನ ಗಂಡ್ ಮಕ್ಳಿಗೆ 14 ಜನ ಗಂಡ್ ಮಕ್ಳನ್ನ ಕೊಡ್ಲಿಲ್ಲ, ಅಥವಾ 3 ಜನ ಡಾಟರ್ಸ್ಗೆ ಮಕ್ಳು ಹೆಣ್ಮಕ್ಳಿಗೆ 6 ಜನ ಕೊಡ್ಲಿಲ್ಲ. ಅಲ್ಲಿ 7 ಜನ ಮಕ್ಳು ಮತ್ತೆ 3 ಜನ ಹೆಣ್ಮಕ್ಳನ್ನ ವಾಪಸ್ ಕೊಡ್ತಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಈಗ ಬೇಸಿಕಲಿ ಯಾಕೆ ಈ ಒಂದು ವಿಷಯಗಳನ್ನ ವಚನಗಳನ್ನ ಓದಿಸ್ತೆ ಅಂತ ನೋಡೋದಾದ್ರೆ ಬೇಸಿಕಲಿ ದೇವರ ದೈವಿಕ ಯೋಜನೆ ಈ ಒಂದು ಚಾಪ್ಟರ್ ಅಲ್ಲಿ ಅಡಕವಾಗಿದೆ. ಫಾರ್ ಎಕ್ಸಾಂಪಲ್ ಈಗ ಆದಾಮನ ವಿಷಯ ನಾವು ತಗೊಂಡದಾದ್ರೆ ಅಲ್ವಾ, ಆದಾಮು ಕೂಡ ಹಿ ವಾಸ್ ಅನ್ ಅಪ್ರೈಟ್ ಮ್ಯಾನ್. ವೆನ್ ಹಿ ವಾಸ್ ಕ್ರಿಯೇಟೆಡ್ ಹಿ ವಾಸ್ ಪರ್ಫೆಕ್ಟ್ ಇನ್ ಫ್ರಂಟ್ ಆಫ್ ಗಾಡ್ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಆದಾಮನ ಸೃಷ್ಟಿ ಮಾಡುವಾಗ ದೇವರ ಸ್ವರೂಪದಲ್ಲಿ ಅವರನ್ನ ಉಂಟು ಮಾಡಿದ್ರು ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅಗೇನ್ ಅದೇ ರೀತಿಯಾಗಿ ಆದಾಮ್ ಅಗೇನ್ ಇಲ್ಲಿ ಜೋಬ್ ತಪ್ಪು ಮಾಡ್ಲಿಲ್ಲ, ಬಟ್ ಆದಾಮ್ ಏನ್ ಮಾಡಿದ್ರು ಪಾಪ ಮಾಡಿದ್ರು. ಆ ಪಾಪದಿಂದ ಏನಾಯ್ತು ಅನೇಕ ವಿಷಯಗಳು, ತೊಂದರೆಗಳು, ಕಷ್ಟಗಳು ಬಂತು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಆ 6,000 years ಆಫ್ ಟ್ರಬಲ್ ಅಲ್ವಾ ಎಲ್ಲ ಎಂಡ್ ಆಗಿ 7,000 years ಅಲ್ಲಿ ರೆಸ್ಟೋರೇಷನ್ ಆಗುತ್ತೆ ಅನ್ನೋದನ್ನು ಕೂಡ ಏನ್ ಮಾಡ್ತಾರೆ ತಿಳಿಸ್ತಾರೆ ಅಲ್ವಾ. ರೆಸ್ಟೋರೇಷನ್ ಯಾವ ರೀತಿಯಾಗಿ ಆಗುತ್ತೆ ಅಂತ ನೋಡೋದಾದ್ರೆ ಮನುಷ್ಯರು ಏನೆಲ್ಲ ಕಳ್ಕೊಂಡಿದ್ರೋ ಅದನ್ನೆಲ್ಲವನ್ನು ಕೂಡ ವಾಪಸ್ ಕೊಡ್ತಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಬೇಸಿಕಲಿ ಇಟ್ ಟಾಕ್ಸ್ ಅಬೌಟ್ ದ ರೆಸ್ಟಿಟ್ಯೂಷನ್ ಆಫ್ ಹ್ಯೂಮನ್ ಮ್ಯಾನ್ ಕೈಂಡ್ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಯಾವ ರೀತಿಯಾಗಿ ಎಲ್ಲವನ್ನು ಕೂಡ ರೆಸ್ಟೋರ್ ಮಾಡ್ತಾರೆ ಆದಾಮ್ಗೂ ಕೂಡ ಅಲ್ವಾ, ಆ ಎಲ್ಲ ಆಶೀರ್ವಾದಗಳನ್ನು ಕೂಡ ಕೊಡ್ತಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ಲ. ಡಬಲ್ ಆಗಿ ಅದನ್ನ ಆಶೀರ್ವಾದ ಮಾಡ್ತಾರೆ. ಅಕಸ್ಮಾತ್ ಅದು ಪ್ರಾಣಿಗಳಾಗಿದ್ರೆ ಅದನ್ನ ಡಬಲ್ ಆಗಿ ಆಶೀರ್ವಾದ ಮಾಡ್ತಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿವರೆಗೆ ಸತ್ತಿರುವಂತವ್ರು ಎಲ್ರು ಕೂಡ ರೆಸ್ಟೋರ್ ಕೂಡ ಮಾಡ್ತಾರೆ ಅನ್ನೋ ಒಂದು ಥಾಟನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಜೋಬ್ ಅನ್ನೋ ಒಂದು ಪಾಠನ ನಾವು ಲಿಟ್ರಲ್ ಆಗಿ ತಗೊಂಡ್ರೆ ತುಂಬಾ ಆಶೀರ್ವಾದ ಇದೆ. ನಾವು ಯೋಗ್ಯರಾಗಿ ನಡ್ಕೊಂಡ್ರೆ ದೇವ್ರು ಖಂಡಿತ ಏನ್ ಮಾಡ್ತಾರೆ ನಮ್ಮನ್ನ ಆಶೀರ್ವದಿಸ್ತಾರೆ ಅನ್ನೋ ಒಂದು ಥಾಟು. ಮತ್ತೆ ಯಾವ ರೀತಿಯಾಗಿ ದೇವರ ಯೋಜನೆ ಅದ್ರಲ್ಲಿ ಇಟ್ಟಿದ್ರೆ ಅನ್ನೋ ಒಂದು ಸಿಂಪಲ್ ಲೆಸನ್ ಕೂಡ ನಮ್ಗೆ ಗೊತ್ತಾಗುತ್ತೆ, ರೆಸ್ಟಿಟ್ಯೂಷನ್ ಪ್ರಾಸೆಸ್ ಹೇಗಿರುತ್ತೆ ಅಂತ. ಸೊ ಬೇಸಿಕಲಿ ಇಲ್ಲಿ ನೋಡೋದಾದ್ರೆ ಇಲ್ಲಿ ಅನಿಮಲ್ಸ್ ನ ರಿಸರೆಕ್ಟ್ ಮಾಡಿದ್ರ ಅಂದ್ರೆ ಇಲ್ಲ ಅಲ್ವಾ, ಅದನ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ರ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಬಟ್ ಇಲ್ಲಿ ಮಕ್ಳನ್ನ ಅಲ್ವಾ ರಿಸರೆಕ್ಟ್ ಮಾಡಿದ್ರು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ಅದ್ರಲ್ಲಿ ನೋಡ್ತೀವಿ ಅಲ್ವಾ. 7 ಜನ ಮಕ್ಳು 3 ಜನ ಹೆಣ್ಮಕ್ಳನ್ನ ಅಲ್ಲಿ ಮಾಡಿದ್ರು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಬೇಸಿಕಲಿ ರೆಸ್ಟಿಟ್ಯೂಷನ್ ಬಗ್ಗೆ ಅಲ್ಲಿ ಮಾತಾಡ್ತಾರೆ. ಹಾಗೆ ಇನ್ನೊಂದು ಕಾಂಟೆಕ್ಸ್ಟ್ ಕೂಡ ಪ್ರಾಣಿ ರಿಸರೆಕ್ಷನ್ ಗೆ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ, ಯಾಕಂದ್ರೆ ಅದ್ರ ಅವಶ್ಯಕತೆ ಇಲ್ಲ, ಅದಕ್ಕೆ ತಿಳುವಳಿಕೆ ಇಲ್ಲ, ಏನಿಲ್ಲ. ಬಟ್ ರೆಸ್ಟೋರ್ ಅನ್ನುವಾಗ ಮತ್ತೆ ಎಲ್ಲವೂ ಕೂಡ ವಾಪಸ್ ಬರ್ತವೆ. ಅಗೇನ್ ಗಾಡ್ ಕ್ಯಾನ್ ಕ್ರಿಯೇಟ್ ಆಲ್ ದೋಸ್ ಥಿಂಗ್ಸ್ ಒನ್ಸ್ ಅಗೇನ್ ಅನ್ನೋ ಒಂದು ಥಾಟ್ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇ ಸಮಯದಲ್ಲಿ ಸತ್ತಿರುವಂತ ಎಲ್ಲಾ ಮನುಷ್ಯರು ಕೂಡ ಎದ್ದು ಬರ್ತಾರೆ ಅಲ್ವಾ. ಅದನ್ನ ರೆಸ್ಟೋರೇಷನ್ ಪ್ರಾಸೆಸ್ ಕೂಡ ಅಲ್ಲಿ ಇಟ್ಟಿರ್ತಾರೆ. ಎಲ್ರು ಕೂಡ ಸಂತೋಷವಾಗಿ ಜೀವಿಸುವಂತ ಒಂದು ಕಾಲ ಬರುತ್ತೆ ಅನ್ನೋದನ್ನ ಜೋಬ್ ಬುಕ್ ಅಲ್ಲಿ ಏನ್ ಮಾಡ್ತಾರೆ ನಮ್ಗೆ ಒಂದು ಸಿಂಪಲ್ ಲೆಸನ್ ಆಗಿ, ಡಿವೈನ್ ಪ್ಲಾನ್ ಲೆಸನ್ಸ್ ಆಗಿ ನಮ್ಗೆ ಅದನ್ನ ಕೊಡ್ತಾರೆ. ಸೊ ಹಾಗಾಗಿ ಫಸ್ಟ್ ಪಾರ್ಟ್ ಅಲ್ಲಿ ನಾವ್ ಏನ್ ನೋಡಿದ್ವಿ ಅಂದ್ರೆ ಒಂದು ಕಥೆಯಾಗಿದ್ದಂತ ಜೋಬನ ಪುಸ್ತಕದಲ್ಲಿದ್ದಂತ ವಿಷಯಗಳನ್ನ ಆ ರೆಸ್ಟೋರೇಷನ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಅವನ ಲೈಫ್ ಅಲ್ಲಿ ನಡೆದಂತ ಘಟನೆ ಇಟ್ಕೊಂಡು ದೇವ್ರು ಅದನ್ನ ತೋರಿಸಿದಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಹಾಗಾಗಿ ಅದು ಫಸ್ಟ್ ಲೆಸನ್. ನೆಕ್ಸ್ಟ್ ಈಗ ಸೈಂಟಿಫಿಕ್ ಪ್ರಕಾರ ಅಲ್ವಾ ನಾವು ಏನೆಲ್ಲ ನೋಡೋಕೆ ಸಿಕ್ಕುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಏನ್ ಹೇಳ್ತಾರೆ ಅಂದ್ರೆ ದೇರ್ ಇಸ್ ಅ ಲಾಟ್ ಮೆನಿ ಥಿಂಗ್ ಇನ್ ದ ಬುಕ್ ಆಫ್ ಜೋಬ್ ಅನ್ನೋ ಒಂದು ಥಾಟ್ ಕೂಡ ಹೇಳ್ತಾರೆ. ಹಾಗೆ ಬರೀ ಈಗ ಜೋಬ್ ಬುಕ್ ಅಲ್ಲಿ ನಮ್ಗೆ ಕಲಿಯೋದಕ್ಕೆ ಅನೇಕ ವಿಷಯಗಳಿದೆ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಸೈಂಟಿಫಿಕಲಿ ಅಲ್ವಾ ನಾವು ಕಲಿಯೋದಕ್ಕೆ ಅನೇಕ ವಿಷಯಗಳಿದೆ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹೇಗೇನೆ ವೆಲ್ ನೋನ್ ರಿನೌಂಡ್ ಸೈಂಟಿಸ್ಟ್ ಅಲ್ವಾ ಎ ಕ್ರೆಸಿ ಮಾರಿಸನ್ ಅನ್ನೋ ಒಬ್ರು ಅಲ್ವಾ, ಅವರು ಅಬ್ರಹಾಂ ಕ್ರೆಸಿ ಮಾರಿಸನ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ.
ಅವರು ಅವರ ಬುಕ್ ಅಲ್ಲಿ ಬರ್ದಿರೋಂತ ವಿಚಾರ ಮ್ಯಾನ್ ಡಸ್ ನಾಟ್ ಸ್ಟ್ಯಾಂಡ್ ಅಲೋನ್ ಅನ್ನೋ ಒಂದು ಬುಕ್. ಅಗೇನ್ ಅವರು ಒಂದು ಟೈಮ್ ಅಲ್ಲಿ ಅಲ್ವಾ, ಅವರು ಇದ್ದಂತ ಒಂದು ಸಮಯದಲ್ಲೇ ಯಾವುದೋ ಒಂದು ಎವಲ್ಯೂಷನ್ ಥಿಯರಿ ನಂಬುವಂತ ಒಂದು ವ್ಯಕ್ತಿ ಅವ್ರು ಒಂದು ಬುಕ್ ಬರೀತಾರೆ ಅಲ್ವಾ, ಮ್ಯಾನ್ ಸ್ಟ್ಯಾಂಡ್ ಅಲೋನ್ ಅಂತ. ಅದಕ್ಕೆ ಅಗೇನ್ಸ್ಟ್ ಆಗಿ ಇವರು ಇನ್ನೊಂದು ಬುಕ್ ಬರೀತಾರೆ, ಮ್ಯಾನ್ ಡಸ್ ನಾಟ್ ಸ್ಟ್ಯಾಂಡ್ ಅಲೋನ್ ಅಂತ ಏನ್ ಮಾಡ್ತಾರೆ ಬುಕ್ ಬರೀತಾರೆ. ಸೊ ಬೇಸಿಕಲಿ ಅದರ ಐಡಿಯಾ ಏನಂತ ನೋಡೋದಾದ್ರೆ, ಮನುಷ್ಯ ತನ್ನಷ್ಟಕ್ಕೆ ತಾನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ದೇವ್ರು ಅದನ್ನ ಉಂಟು ಮಾಡಿರ್ಬೇಕು, ದೇವ್ರು ಅದನ್ನ ಕ್ರಿಯೇಟ್ ಮಾಡಿರ್ಬೇಕು, ದೇವ್ರು ಅದನ್ನ ನಡೆಸುವಂತವ್ರಾಗಿರ್ಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಕ್ರೆಸಿ ಮಾರಿಸನ್ ಅನ್ನೋರು ಒಂದು ಬುಕ್ ನ ಬರೀತಾರೆ, ಮ್ಯಾನ್ ಡಸ್ ನಾಟ್ ಸ್ಟ್ಯಾಂಡ್ ಅಲೋನ್ ಅಂತ. ಅಗೇನ್ ಇವರು ಬೈಬಲ್ ಸ್ಟೂಡೆಂಟ್ ಖಂಡಿತ ಅಲ್ಲ, ಒಂದು ಸೈಂಟಿಸ್ಟ್ ಅಲ್ವಾ. ಬಟ್ ಆ ಸೈಂಟಿಸ್ಟ್ ಹೇಳಂತ ಮಾತು ಏನಂತ ನೋಡೋದಾದ್ರೆ, ಬೇಸಿಕಲಿ ಅವರು ಕೂಡ ಬುಕ್ ಆಫ್ ಜೋಬ್ ಅಲ್ಲಿ ಇರುವಂತ ಅನೇಕ ವಿಚಾರಗಳನ್ನ ಸ್ಟಡಿ ಮಾಡ್ತಾ ಕೆಲವೊಂದು ವಿಷಯಗಳನ್ನ ಬರ್ದಿದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ, ಬೈ ಅನ್ವೇವರಿಂಗ್ ಮ್ಯಾಥಮೆಟಿಕಲ್ ಲಾ we can prove that our universe was designed and executed by a great engineering intelligence ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಭೂಮಿನ ಸೃಷ್ಟಿ ಮಾಡಿದಂತವ್ರು ಅಲ್ವಾ, ನಮ್ಮ ಯೂನಿವರ್ಸ್ ನ ಸೃಷ್ಟಿ ಮಾಡಿದಂತವ್ರು ಹೇಗೆ ಅವ್ರನ್ನ ಹೇಗೆ ಅರ್ಥ ಮಾಡ್ಕೋಬಹುದಂದ್ರೆ, ಅನ್ವೇವರಿಂಗ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ವಿ ಕ್ಯಾನ್ ಪ್ರೂವ್ ದಟ್ ಅವರ್ ಯೂನಿವರ್ಸ್ ವಾಸ್ ಡಿಸೈನ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ಬೈ ಅ ಗ್ರೇಟ್ ಇಂಜಿನಿಯರ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಭೂಮಿಲಿ ಇರುವಂತಹ ವಿಷಯಗಳನ್ನ ನಾವು ನೋಡೋದಾದ್ರೆ, ಯಾವುದೋ ಒಬ್ಬ ಸಾಧಾರಣವಾದಂತಹ ಒಂದು ವ್ಯಕ್ತಿ ಕ್ರಿಯೇಟ್ ಮಾಡಿರೋಂಥದ್ದಲ್ಲ, ಒಂದು ಗ್ರೇಟ್ ಇಂಜಿನಿಯರಿಂಗ್ ಇಂಟೆಲಿಜೆನ್ಸ್ ಅದ್ರ ಹಿಂದೆ ಇರಬೇಕು ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಬೇಸಿಕಲಿ ದೇವರು ಅಲ್ವಾ ಎಷ್ಟು ಮಟ್ಟಿಗೆ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಹೇಳ್ತಾರೆ ಅಲ್ವಾ. ಆ ರೀತಿಯಂತ ಒಂದು ವಿಷಯಗಳನ್ನ ತನ್ನ ಸೃಷ್ಟಿ ಕ್ರಮದಲ್ಲಿ ದೇವರು ಇಟ್ಟಿದ್ದಾರೆ ಅನ್ನೋ ಒಂದು ಅಭಿಪ್ರಾಯನೂ ಕೂಡ ಆ ಒಂದು ಬುಕ್ ಅಲ್ಲಿ ಏನ್ ಮಾಡ್ತಾರೆ ಬರೀತಾರೆ, ಮ್ಯಾನ್ ಡಸ್ ನಾಟ್ ಸ್ಟ್ಯಾಂಡ್ ಅಲೋನ್ ಅಂತ. ಈಗ ಇದು ಕೂಡ ಪಾಯಿಂಟ್ ತುಂಬಾ ಮುಖ್ಯ. ಈ ಒಂದು ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಇರುವಂತ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ದೇವ್ರು ಇಲ್ಲ ಅಂತಾನೆ ಹೇಳ್ತಾ ಹೋಗ್ತಾರೆ. ಬಟ್ ಅದೇ ತರ ಕೆಲವೊಂದು ಸೈಂಟಿಸ್ಟ್ಗಳು ಕೆಲವೊಂದು ವಿಷಯಗಳನ್ನ ಕಂಡಿಡಿದಿರುವಂತವ್ರು ಏನ್ ಹೇಳ್ತಾರೆ ಅಂದ್ರೆ, ಇದೆಲ್ಲದರ ಹಿಂದೆ ದೇವ್ರು ಇರ್ಲೇಬೇಕು ಅಲ್ವಾ, ಒಂದು ಗ್ರೇಟ್ ಇಂಜಿನಿಯರಿಂಗ್ ಇಂಟೆಲಿಜೆನ್ಸ್ ಇರ್ಲೇಬೇಕು, ಯಾಕಂದ್ರೆ ಇದು ಸಾಮಾನ್ಯವಾಗಿ ಬರಕ್ ಸಾಧ್ಯ ಇಲ್ಲ ಅಲ್ವಾ. ಅಂತ ಒಂದು ಪ್ರೆಸಿಷನ್ ಇದ್ದಾಗ ಮಾತ್ರನೇ ಈ ರೀತಿಯಂತ ಒಂದು ಕಾರ್ಯ ಬರುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಸೊ ಅವರು ಅನೇಕ ವಿಷಯಗಳನ್ನ ಅಲ್ಲಿ ತಿಳಿಸ್ತಾರೆ. ಹಾಗೆ ಪರ್ಟಿಕ್ಯುಲರ್ ಕೆಲವೊಂದು ವಚನಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ ಅಲ್ವಾ. ಮುಖ್ಯವಾಗಿ ಜೋಬ್ 26 ಚಾಪ್ಟರ್ 7th ವರ್ಸ್, ಅದರಲ್ಲಿ ಏನೋ ಒಂದು ವಿಷಯ ಇದೆ, ಅದನ್ನ ಕೂಡ ನಾವು ನೋಡ್ಬಿಡೋಣ. ಯಾರು ಓದ್ತಿರೋದ್ನ? ಜೋಬ್ 26:7. Job 26:7. He stretched out the north over the empty place and anchored the earth upon nothing. ಸೊ ಏನಿದ್ರ ಅರ್ಥ? ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನ ವಿಸ್ತರಿಸಿ ಭೂಲೋಕವನ್ನ ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿದ್ದಾನೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹೀಗೆ ಏನ್ ಹೇಳ್ತಾ ಇದ್ರಿ ಈ ಒಂದು ವಚನದಲ್ಲಿ? ಸೈನ್ಸ್ ಸ್ಟೂಡೆಂಟ್ಸ್ ಯಾರು ಇದ್ದೀರಾ? ಸೈನ್ಸ್ ಓದಿರುವಂತವ್ರು? ಓಕೆ, ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ? 1 2 ಸಿಸ್ಟರ್ ಜೆನಿಫರ್, ಬ್ರದರ್ ಡ್ಯಾನಿಯಲ್, ಇಬ್ರನ ಸ್ಟೂಡೆಂಟ್ಸು. ಸಿಸ್ಟರ್ ಅಮ್ಮು 3. ಆಮೇಲೆ ಸರಿ, ಏನ್ ಹೇಳ್ತಾರೆ ಈ ಒಂದು ವಚನದಲ್ಲಿ? ಏನ್ ಅರ್ಥ ಆಯ್ತು ನಿಮ್ಗೆ? He stretcheth out the north over the empty place and hangeth the earth upon nothing ಅನ್ನುವಾಗ ಏನ್ ಅರ್ಥ ಆಯ್ತು? ಸೈನ್ಸ್ ಸ್ಟೂಡೆಂಟ್ಸ್ ಯಾರು ಇದ್ರೆ ಹೇಳಿ ನೋಡೋಣ. ಗೆಸ್ ವರ್ಕ್. Brother, can I just tell what please go ahead. So there are like few other believers who say that the earth is on some animal's head or someone is holding the earth, but scientifically it is proved that earth, like there's an imaginary axis running through the earth which has its earth in a proper place without actually anything such as like a floor supporting it to be in a place. Okay. So according to the science, we say an imaginary axis that keeps all these planets in their orbit, but there is no actual line or a surface that holds the Earth or any other planet in our solar system in its place. So that's Okay. what I understood. Okay, any other answers? Nice try. ಇನ್ನು ಕೆಲವೊಂದು ವಿಷಯಗಳಿದೆ ಸೈನ್ಸ್ ಅಲ್ಲಿ. ಈ ಹ್ಯಾಂಗತ್ ಅರ್ತ್ ಅಪಾನ್ ನಥಿಂಗ್ ಅನ್ನೋ ಒಂದು ಥಾಟ್ ಅಲ್ಲಿ ಅಂದ್ರೆ ಬೇಸಿಕಲಿ ಅಗೇನ್ ಒಂದು ಸಿಸ್ಟರ್ ಒಂದು ಪಾಯಿಂಟ್ ಹೇಳಿದ್ರು. ಈಗ ಮೈಥಾಲಜಿಲಿ ಅಂದ್ರೆ ಕತೆಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ಭೂಮಿ ಅಲ್ವಾ ಹಾವಿನ ತಲೆ ಮೇಲಿದೆ ಅಲ್ವಾ, ಆನೆ ಭುಜದ ಮೇಲೆ ಇದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಏನಕ್ಕಂದ್ರೆ ಆತರ ಇಲ್ಲ ಅಂದ್ರೆ ಎಲ್ಲರೂ ಬಿದ್ದೋಗುತ್ತೆ, ನಾಶ ಆಗುತ್ತೆ ಅನ್ನೋ ತರ ಒಂದು ಅಭಿಪ್ರಾಯ. ಅದನ್ನ ಹಿಂದೂ ಮೈಥಾಲಜಿ ಅಂತ ಏನ್ ಮಾಡ್ತಾರೆ ಕರೀತಾರೆ, ಅಂದ್ರೆ ಕಟ್ಕತೆ, ಅದಕ್ಕೆ ಆಧಾರ ಯಾವ್ದು ಇಲ್ಲ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ
ಬಟ್ ಆಕ್ಚುಲಿ ಬೈಬಲ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಭೂಮಿನ ತೂಗು ಹಾಕಿದ್ದಾರೆ ಅಂತಾನು ಕೂಡ ಏನ್ ಮಾಡ್ತೆ ಹೇಳ್ತಾರೆ. ಭೂಮಿಯನ್ನ ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿದ್ದಾರೆ ಅಂತ ಏನ್ ಮಾಡ್ತೆ ಹೇಳ್ತಾರೆ. ನಮ್ಗೆ ಗೊತ್ತಿದೆ, ಈಗ ಸೈನ್ಸ್ ಏನ್ ಮಾಡಿದ್ದಾರೆ, ಟೆಲಿಸ್ಕೋಪ್ ಎಲ್ಲ ಕಂಡಿಡಿದ ಮೇಲೆ ಅವ್ರಿಗೆ ಗೊತ್ತಾಗಿದೆ, ಅರ್ಥ ಆಗಿದೆ, ಭೂಮಿ ಯಾವುದೇ ಸಪೋರ್ಟ್ ಇಲ್ಲದೇನಾಗಿದೆ, ಅದು ಸ್ಪೇಸ್ ಅಲ್ಲಿ ಇದೆ, ನೇತಾಡ್ತಿದೆ ಅನ್ನೋ ಒಂದು ವಿಷಯ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹೇಗೆ ನೇತಾಡಕ್ ಸಾಧ್ಯ? ಈಗ ಭೂಮಿ ಸ್ಪೇಸ್ ಅಲ್ಲಿ ಹೇಗೆ ನೇತಾಡಕ್ ಸಾಧ್ಯ? ಏನ್ ಫೋರ್ಸ್ ಇರ್ಬೋದು ಅದ್ರ ಹಿಂದೆಗಡೆ? Centripetal force. Yeah, go ahead. Yes, brother. Is it like the pull of the sun towards the center that can keep all these planets together? Yeah, of course. I think that is always there. ಯಾಕಂದ್ರೆ ಎಲ್ಲಾ ಪ್ಲಾನೆಟ್ಸ್ ಕೂಡ ಸನ್ಗೆ ಅಟ್ರಾಕ್ಟ್ ಆಗಿ ಒಂದು ಆರ್ಬಿಟ್ ನ ಕ್ರಿಯೇಟ್ ಮಾಡ್ಕೊಂಡು ಓಡ್ತಾ ಇದೆ, ಅದು ನಿಜ. ಬಟ್ ಅಗೈನ್ ಅದ್ರ ಹಿಂದೆ ಇರೋಂಥ ಫೋರ್ಸ್ ಯಾವುದು ಅಂದ್ರೆ, ಈಗ ನಮ್ಗೆ ಗೊತ್ತಿದೆ ಸೆಂಟ್ರಿಪಿಟಲ್ ಫೋರ್ಸ್ ಕೇಳಿರ್ತೀರ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಕೇಳಿರ್ತೀರ. ಈ ಫೋರ್ಸ್ ಇಂದ ಏನಾಗಿದೆ ಅಂದ್ರೆ ಅದು ತನ್ನ ಆರ್ಬಿಟಲ್ ಓಡೋ ತರ ಆಗಿದೆ. ಸೊ ಬೇಸಿಕಲಿ ನಮ್ ಕಣ್ಣಿಗೆ ಅದು ಕಾಣಿಸಲ್ಲ, ಬಟ್ ಆ ಫೋರ್ಸ್ ಏನಾಗತ್ತಲ್ಲ ಎಕ್ಸರ್ಸೈಸ್ ಆಗುತ್ತೆ. ಹಾಗಾಗಿ ಏನಂತೆ ಇಟ್ ಹ್ಯಾಂಗತ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಯಾವುದೇ ಆಧಾರವು ಇಲ್ದಿರ ಅದು ತೂಗು ಹಾಕಲ್ಪಟ್ಟಿದೆ ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಬಟ್ ಆಕ್ಚುಲಿ ನಾವು ಸೈನ್ಸ್ ಪ್ರಕಾರ ಒಳಗಿಲ್ದು ಹೋದ್ರೆ ಅದನ್ನ ಸೆಂಟ್ರಿಫ್ಯೂಗಲ್ ಫೋರ್ಸ್, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಎರಡು ಫೋರ್ಸ್ ಯಾವಾಗ ಈಕ್ವಲ್ ಆಗಿ ಅಪ್ಲೈ ಆಗುತ್ತೋ ಆ ಆಬ್ಜೆಕ್ಟ್ ಅದೇ ಜಾಗದಲ್ಲಿ ಇರುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಗೇನ್ ಆ ರೀತಿ ಅಂತ ಒಂದು ಇಂಜಿನಿಯರಿಂಗ್ ಥಾಟ್ ಅದ್ರ ಹಿಂದೆಗಡೆ ಇದೆ ಅನ್ನೋ ಒಂದು ವಿಷಯ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಬಟ್ ಬೇಸಿಕಲಿ ಏನ್ ಹೇಳ್ತಾರೆ ಅಂದ್ರೆ ಭೂಮಿ ಯಾವ್ದ್ರ ಮೇಲೂ ನಿಂತಿಲ್ಲ ಅನ್ನೋದನ್ನ ಪ್ರೂವ್ ಮಾಡುತ್ತೆ ಅಲ್ವಾ. ಈಗ ಹಿಂದೂ ಮೈಥಾಲಜಿಲಿ ನೋಡೋದಾದ್ರೆ ಹಾವಿನ ಹೆಡೆ ಮೇಲೆ ನಿಂತಿದೆ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಈಗ ನೆಕ್ಸ್ಟ್ ಪ್ರಶ್ನೆ, ಹಾವು ಎಲ್ಲಿ ನಿಂತಿದೆ ಅಂತಾನು ಕೂಡ ಕೇಳಬಹುದು. ಅಗೇನ್ ಮೈಥಾಲಜಿ ಅನ್ನುವಾಗ ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಬಟ್ ಬೈಬಲ್ ಅಲ್ಲಿ ಅದಕ್ಕೆ ಆನ್ಸರ್ ಇದೆ ಅಲ್ವಾ. ಅದ್ ಯಾವ್ದ್ರ ಮೇಲೂ ನಿಂತಿಲ್ಲ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಇದು ಯಾರೇ ಹೇಳಕ್ ಸಾಧ್ಯ ಅಂತ ನೋಡೋದಾದ್ರೆ ಯಾರು ಇದನ್ನ ಮಾಡಿದ್ರೋ ಅವ್ರು ಮಾತ್ರನೇ ಆ ರೀತಿಯಾಗಿ ಹೇಳೋದಕ್ಕೆ ಸಾಧ್ಯ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹೀಗೆ ಇನ್ನೊಂದು ವಿಷಯ ಕೂಡ ಇದೆ ಅಲ್ವಾ, ಹಿ ಸ್ಟ್ರೆಚೆತ್ ಔಟ್ ನಾರ್ತ್ ಓವರ್ ದ ಎಂಪ್ಟಿ ಪ್ಲೇಸಸ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತೀವಿ. ಆತನು ಶೂನ್ಯದ ಮೇಲೆ ಉತ್ತರ ದಿಕ್ಕನ್ನ ವಿಸ್ತರಿಸಿ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಉತ್ತರ ದಿಕ್ಕು ಅನ್ನುವಾಗ ಅನೇಕ ವಿಷಯಗಳೇನಾಗತ್ತೆ ಬರುತ್ತೆ ಅಲ್ವಾ. ನಾರ್ತ್ ಸೈಡ್ ಅನ್ನೋ ಒಂದು ವಿಷಯ. ಸೊ ಯೂಶಲಿ ಅಲ್ವಾ ನಾರ್ತ್ ಸೈಡ್ ಅನ್ನುವಾಗ ಎಲ್ಲಾ ಆಬ್ಜೆಕ್ಟ್ಸ್ ಇನ್ ದ ಯೂನಿವರ್ಸ್ ಅದೆಲ್ಲವೂ ಕೂಡ ನಾರ್ತ್ ಗೆ ಡೈರೆಕ್ಷನ್ ಆಗಿ, ನಾರ್ತ್ ಗೆ ಮುಖ ಮಾಡಿಕೊಂಡು ಆ ಕಡೆನೆ ಹೋಗೋ ತರ ಇದೆ ಅನ್ನೋ ಒಂದು ಅಭಿಪ್ರಾಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಗೇನ್ ದಿಸ್ ಇಸ್ ಆಲ್ಸೋ ಸೈನ್ಸ್ ಅಲ್ವಾ. ಯಾಕೆ ಎಲ್ಲ ಆಬ್ಜೆಕ್ಟ್ಸ್ ನಾರ್ತ್ ಕಡೆ ಹೋಗುತ್ತೆ ಅನ್ನೋ ಒಂದು ಥಾಟ್, ಒಂದು ಪ್ರಶ್ನೆ ಕೂಡ ಇದೆ. ಏನಕ್ಕಂದ್ರೆ ಇಟ್ ಇಸ್ ಅ ಸೆಂಟರ್ ಆಫ್ ಯೂನಿವರ್ಸ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಪ್ಲೇಡೀಸ್ ಅನ್ನೋ ಒಂದು ಕಾನ್ಸ್ಟಲೇಷನ್ ಕೂಡ ನಾವು ಕೇಳಿರ್ಬೋದು ಅಲ್ವಾ. ಅದು ಎಂತ ಇಟ್ಸ್ ಅ ಸೆಂಟರ್ ಆಫ್ ಯೂನಿವರ್ಸ್. ಹಾಗಾಗಿ ಎಲ್ಲಾ ನಕ್ಷತ್ರಗಳು ಕೂಡ, ಎಲ್ಲ ಗ್ಯಾಲಕ್ಸಿಸ್ ಕೂಡ ಏನಾಗಿದೆ ಅದ್ರ ಕಡೆ ಮುಖ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಬೇಸಿಕಲಿ ನಾರ್ತ್ ಅನ್ನುವಾಗ ಅದನ್ನ ಅಬೋರ್ಡ್ ಆಫ್ ಗಾಡ್ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ, ಹೆವೆನ್ಸ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ. ಹಾಗಾಗಿ ಆ ಒಂದು ಫೋರ್ಸ್ ಈ ಎಲ್ಲ ವಿಷಯಗಳನ್ನು ಕೂಡ ಎಂತ ಹಿಡಿದಿಟ್ಕೊಂಡಿದೆ ಅನ್ನೋ ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ಪಾಠಕ್ಕೆ ಮುಖ್ಯವಾದಂತ ಒಂದು ವಿಚಾರ ಏನಂತ ನೋಡಿದ್ರೆ ಭೂಲೋಕವನ್ನ ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿದ್ದಾರೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಆಕ್ಚುಲಿ ಈ ಒಂದು ವಿಷಯ ಕಂಡಿಡಿದ್ ಯಾವಾಗ ಅಂದ್ರೆ ಟೆಲಿಸ್ಕೋಪ್ ಕಂಡಿಡಿದಾಗ ಮಾತ್ರನೇ ಅಲ್ವಾ. ಟೆಲಿಸ್ಕೋಪ್ ಕಂಡಿಡಿದಾಗ್ಲೇನೆ ಗೊತ್ತಾಯ್ತು ಅಲ್ವಾ ಭೂಮಿ ಗುಂಡುಗಿದೆ, ಅದು ಫ್ಲಾಟ್ ಆಗಿಲ್ಲ ಅಲ್ವಾ. ಭೂಮಿ ಈ ರೀತಿಯಾಗಿ ಎಂತೆ ತೂಗು ಹಾಕಿದ್ದಾರೆ ಅನ್ನೋ ಒಂದು ಥಾಟ್ ಕೂಡ ಎಲ್ಲ ಏನಾಯ್ತು ಗೊತ್ತಾಯ್ತು ಅಲ್ವಾ. ಟೆಲಿಸ್ಕೋಪ್ ಕಂಡಿಡಿಯೋವರೆಗೂ ಯಾರಿಗೂ ಕೂಡ ಈ ರೀತಿಯಾದ ಒಂದು ವಿಷಯಗಳು ಗೊತ್ತಿರ್ಲಿಲ್ಲ. ಬಟ್ ಟೆಲಿಸ್ಕೋಪ್ ಕಂಡಿಡಿಯೋದಕ್ಕಿಂತ ಮುಂಚೆ ಬೈಬಲ್ ಅಲ್ಲಿ ಈ ಒಂದು ವಿಷಯಗಳನ್ನ ಏನ್ ಮಾಡಿದ್ದಾರೆ, ತಿಳಿಸಿದ್ದಾರೆ. ಭೂಮಿ ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿದ್ದಾರೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ನೆಕ್ಸ್ಟ್ ಜೋಬ್ 38 ಚಾಪ್ಟರ್ ವರ್ಸಸ್ 4 and 5 ಅದರಲ್ಲಿ ಇರುವಂತ ಕೆಲವೊಂದು ವಿಚಾರಗಳನ್ನ ನಾವು ನೋಡೋಣ. ಜೋಬ್ 38, 4 and 5. ನೆಕ್ಸ್ಟ್ ಡ್ಯಾನಿಯಲ್ ಓದಪ್ಪ. 3 ಜನ ಇರೋದು ಓದಕ್ಕೆ, ಇನ್ಯಾರು ಓದಂಗಿದ್ರೆ ಓದಿ, ಇಲ್ಲ ನೀವು 3 ಜನ ಕವರ್ ಮಾಡಿ. Job chapter 38 verse 4 and 5. Where wast thou when I laid the foundations of the earth? Declare if thou hast understanding. Who hath laid the measures thereof, if thou knowest? Or who hath stretched the lines upon it? ಓಕೆ, ಹೇಗೆ ಇಲ್ಲಿ ಒಂದು ವಿಷಯ ಹೇಳ್ತಾರೆ ಅಲ್ವಾ. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದ್ದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು ಅಲ್ವಾ. ಅದರ ಅಳತೆಯನ್ನ ಯಾರು ಗೊತ್ತು ಮಾಡಿದರು? ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಈ ಪಾರ್ಟ್ ತುಂಬಾ ಮುಖ್ಯ. ಅದರ ಮೇಲೆ ನೂಲು ಹಿಡಿದವರು ಯಾರು? ಹೂ ಹ್ಯಾತ್ ಸ್ಟ್ರೆಚ್ ದ ಲೈನ್ ಅಪಾನ್ ಇಟ್ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಏನಿರ್ಬೋದು ಇದು? ಈ ಲೈನ್ಸ್ ಬಗ್ಗೆ ಮಾತಾಡ್ತಾರೆ. ಏನಿರ್ಬೋದು? ಹೂ ಹ್ಯಾತ್ ಸ್ಟ್ರೆಚ್ಡ್ ದ ಲೈನ್ಸ್ ಅಪಾನ್ ಇಟ್. ಅದರ ಮೇಲೆ ನೂಲು ಹಿಡಿದವರು ಯಾರು? ಗೋ ಅಹೆಡ್ ಸಿಸ್ಟರ್.
Brother, again, as far as what I understood is everything like the sea or the oceans, it has its limit, excluding the times where there's tsunami or all of that, but it has its line where it must stay in, like all those mountains and all of that. So maybe it is referring to the line that these natural things have to stay under. Again, the concept is right, but this line is something different. Again, ಇದನ್ನ ನಾವು ಓದಿದೀವಿ ಸೈನ್ಸ್ ಅಲ್ಲಿ. ಲ್ಯಾಟಿಟ್ಯೂಡ್ಸ್ ಅಂತ ಕೇಳಿದಿರಾ? ಲಾಂಗಿಟ್ಯೂಡ್ಸ್ ಅಂತ ಕೇಳಿದಿರಾ? ಸೈನ್ಸ್ ಸ್ಟೂಡೆಂಟ್ಸ್ ಕೇಳಿದಿರಾ? Yes, brother. ಓಕೆ. ಏನು ಲ್ಯಾಟಿಟ್ಯೂಡ್ಸ್ ಲಾಂಗಿಟ್ಯೂಡ್ಸ್ ಅಂದ್ರೆ ಏನು? ಇಟ್ ಇಸ್ ಅನ್ ಇಮ್ಯಾಜಿನರಿ ಲೈನ್ ಅಂತ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ? ಸೊ ಅಗೇನ್ ಆ ಒಂದು ಥಾಟ್ಸ್ ಅಲ್ಲೇ ಸಿಂಪಲ್ ಆಗಿ ಹೇಳ್ತಾರೆ. ಅದರ ಮೇಲೆ ಗೆರೆ ಹೇಳಿದವ್ರು ಯಾರು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ, ಅದರ ಮೇಲೆ ನೂಲು ಹಿಡಿದವ್ರು ಯಾರು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ? ನಮ್ಗೆ ಗೊತ್ತಿದೆ ಅಲ್ವಾ, ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿದೆ. ಟೈಮ್ ಅನ್ನ ಮೆಷರ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಅಲ್ವಾ? ಹಾಗಾಗಿ ಈ ಗೆರೆಗಳನ್ನ ಎಳೆದವ್ರು ಯಾರು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಈಗೇನ್ ಅಫ್ಕೋರ್ಸ್ ಅದನ್ನ ಯಾರೇ ಎಳೆಯಕ್ ಸಾಧ್ಯ ಅಂದ್ರೆ ದೇವ್ರೇ ಅದನ್ನ ಎಳೆಯೋದಕ್ ಸಾಧ್ಯ, ದೇವ್ರೇ ಅದನ್ನ ಮಾಡಿದ್ದಾರೆ ಅನ್ನೋದು ಕೂಡ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಹಾಗಾಗಿ ಆ ಭೂಮಿನ ಉಂಟು ಮಾಡಿದವ್ರು ಮಾತ್ರನೇ ಈ ವಿಷಯಗಳನ್ನ ಬರೆಯೋದಕ್ ಸಾಧ್ಯ ಅಲ್ವಾ? ಈಗ ನಾವು ಸೈನ್ಸ್ ಹೋಗಿ ಏನ್ ಮಾಡಿದೀವಿ, ಈಗ ಕಂಡಿಡ್ದಿದೀವಿ ಅಲ್ವಾ? ಅದನ್ನ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ, ಲಾಂಗಿಟ್ಯೂಡ್ಸ್ ಅಂತ ಏನ್ ಮಾಡ್ತಾರೆ ಕರೀತಾರೆ ಅಂತ. ಬಟ್ ದೇವ್ರ ಅದನ್ನ ಉಂಟು ಮಾಡಿದ್ರಿಂದಾನೇ ಜೋಬ್ ಏನ್ ಮಾಡಿದ್ದಾರೆ ಬರ್ಸಿದರೆ, ಯಾರು ಅದರ ಮೇಲೆ ನೂಲು ಹಿಡಿದರು ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ, ಹೂ ಹತ್ ಸ್ಟ್ರೆಚ್ ದ ಲೈನ್ ಅಪಾನ್ ಇಟ್ ಅನ್ನೋ ಒಂದು ಮಾತನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ? ತುಂಬಾ ಬ್ಯೂಟಿಫುಲ್ ಥಾಟ್ಸ್. ಯಾರು ಉಂಟು ಮಾಡಿದ್ರು ಅವ್ರು ಮಾತ್ರನೇ ಅದನ್ನ ಹೇಳೋದಕ್ಕೆ ಸಾಧ್ಯ ಅಲ್ವಾ? ಈಗ ಲಾಸ್ಟ್ ನಿನ್ನೆ ಫ್ರೈಡೆ ಒಂದು ವಿಷಯ ಓದ್ತಾ ಇದ್ವಿ ವಾಲ್ಯೂಮ್ ಅಲ್ಲಿ, 5th ವಾಲ್ಯೂಮ್ ಅಲ್ಲಿ. ಈಗ ದೇವ್ರು ವಿಷಯಗಳನ್ನ ತಿಳಿಸಿದರೆ ಬರೀ ತಿಳಿಸೋದ್ ಮಾತ್ರನಲ್ಲ, ಅದನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ. ಹಾಗೆ ಭೂಮಿನ ಸೃಷ್ಟಿ ಮಾಡಿದರೆ, ಆ ಭೂಮಿನ ಹೇಗೆ ಸೃಷ್ಟಿ ಮಾಡದೆ ಏನೆಲ್ಲ ಮಾಡಿದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಗೆ ಅಲ್ವಾ? ಹಾಗಾಗಿ ಇಲ್ಲಿ ಬರೀ ಒಂದು ಗ್ಲಿಮ್ಸಸ್ ಮಾತ್ರ ನಾವು ತಿಳ್ಕೊಳ್ತಾ ಇದೀವಿ ಅಲ್ವಾ? ಭೂಮಿನ ಹೇಗ್ ನೇತಾಕಿದ್ದಾರೆ ಒಂದು ಗ್ಲಿಮ್ಸ್ ನಮ್ಗೆ ಅರ್ಥ ಆಯ್ತು ಅಲ್ವಾ? ಭೂಮಿ ಮೇಲೆ ಇಮ್ಯಾಜಿನರಿ ಲೈನ್ಸ್ ನ ಹೇಗೆ ಎಳೆದಿದ್ದಾರೆ ಅಲ್ವಾ? ನಮ್ಗೆ ಗೊತ್ತಾಯ್ತು. ಇಟ್ ಇಸ್ ಅನ್ ಇಂಟೆಲಿಜೆಂಟ್ ಬೀಯಿಂಗ್ ಹೂ ಹಸ್ ಕ್ರಿಯೇಟೆಡ್ ಆಲ್ ದೀಸ್ ಥಿಂಗ್ಸ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಸಿಸ್ಟರ್ ಜೆನಿಫರ್, ಫಾರ್ ಯುವರ್ ಕ್ವೆಶನ್ ಅಲ್ವಾ, ಈಗ ಸಮುದ್ರಕ್ಕೆ ಎಲ್ಲೆನ ಕಟ್ಟದವ್ರು ಯಾರು ಅನ್ನೋದು ಕೂಡ ಬರುತ್ತೆ ಈ ಒಂದು ಬುಕ್ ಅಲ್ಲೇ ಅಲ್ವಾ? ಆಕ್ಚುಲಿ ನೋಡಿದ್ರೆ ಈಗ ಸುನಾಮಿ ಅಂತ ನೋಡಿದ್ವಿ ಅಲ್ವಾ? ಕೆಲವೊಂದ್ಸರಿ ಭಯಂಕರ ಭಯ ಆಗತ್ತೆ ಅಲ್ವಾ, ಸುನಾಮಿ ಬಂದ್ರೆ ಎಲ್ಲರೂ ಮುಳುಗೋಗ್ಬಿಡ್ತೀವಿ ಅಂತ. ಬಟ್ ಅಗೇನ್ ದೇವ್ರು ಅದಕ್ಕೂ ಕೂಡ ಒಂದು ಲಿಮಿಟ್ ಇಟ್ಟಿದ್ದಾರೆ ಅಲ್ವಾ? ಅದ್ ಎಷ್ಟು ಹೊರಗಡೆ ಬರುತ್ತೋ ಮತ್ತೆ ಅಷ್ಟೇ ಒಳಗಡೆ ಹೋಗುತ್ತೆ ಅಲ್ವಾ? ಏನಕ್ಕಂದ್ರೆ ಸಮುದ್ರದ ನೀರಿಗೂ ಕೂಡ ಏನ್ ಮಾಡಿದ್ದಾರೆ ದೇವ್ರು ಒಂದು ಲಿಮಿಟ್ ನ ಇಟ್ಟಿದ್ದಾರೆ, ಅದನ್ನ ಕ್ರಾಸ್ ಮಾಡಬಾರ್ದು ಅನ್ನೋ ಒಂದು ಥಾಟ್ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆಂದ್ರೆ ಅದು ಕೂಡ ದಟ್ ಈಸ್ ಆಲ್ಸೋ ನಮ್ಗೆ ಜೋಬಲ್ಲಿ ಓದೋದಕ್ಕೆ ಸಿಕ್ಕುತ್ತೆ. ಬಟ್ ಈ ರೀತಿಯಾಗಿ ಅನೇಕ ವಿಷಯಗಳನ್ನ ಏನ್ ಮಾಡಿದ್ದಾರೆ ತಿಳಿಸಿದ್ದಾರೆ. ಹೇಗೇನ್ ಇದು ಭೂಮಿಗೆ ಮಾತ್ರ. ಈಗ ಭೂಮಿ ಬಗ್ಗೆ 2 ವಿಷಯಗಳನ್ನ ನಾವು ನೋಡಿದ್ವಿ. ಹೇಗೇನ್ ಭೂಮಿ ಬಗ್ಗೆ ನಾವು ನೋಡಿದ್ವಿ. ನೆಕ್ಸ್ಟ್ ಈಗ ಪ್ರಾಣಿಗಳ ಬಗ್ಗೆನೂ ಕೂಡ ಕೆಲವೊಂದು ವಿಷಯಗಳನ್ನ ಬರಿತಾ ಹೋಗ್ತಾರೆ ಅಲ್ವಾ? ನಾವು 39 ಚಾಪ್ಟರ್ 13th ವರ್ಸ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ನೋಡೋಣ. Job 39th chapter verses 13 onwards. Job chapter 39 verses 13. Gavest thou the goodly wings unto the peacocks, or wings and feathers unto the ostrich? ತುಂಬಾ ಚೆನ್ನಾಗಿ ಹೇಳ್ತಾರಲ್ವಾ? ಈಗ ಆಸ್ಟ್ರಿಚ್ ಗೆ ವಿಂಗ್ಸ್ ಇದೆಯಾ? Brother. ಇದೆ ಅಲ್ವಾ? ಇದೆ, ಖಂಡಿತ ಇದೆ. ಪೀಕಾಕ್ ಗೆ ವಿಂಗ್ಸ್ ಇದೆಯಾ? ಇದೆ. ಬಟ್ ಆದ್ರೆ ವಿಷಯ ಏನಂತ ನೋಡೋದಾದ್ರೆ, ಪೀಕಾಕ್ಗೆ ಉಷ್ಟ್ರ ಪಕ್ಷಿಯ ಪಕ್ಷವು ಸಂತೋಷದಿಂದ ಬಡಿದಾಡಿದವು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಗೇನ್ ಅದರ ರೆಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದ್ರೆ, ಮಳೆ ಬರುವಂತ ಸಮಯದಲ್ಲಿ ಏನ್ ಮಾಡುತ್ತೆ, ಅದನ್ನ ಆ ಫೆದರ್ಸ್ ನ ಓಪನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡುತ್ತೆ ಅಲ್ವಾ? ಎಷ್ಟು ಬ್ಯೂಟಿಫುಲ್ ಆಗಿ ಆ ಒಂದು ಫೆದರ್ಸ್ ಕಾಣಿಸುತ್ತೆ ಅಲ್ವಾ? ನೋಡೋದಾದ್ರೆ ಪೀಕಾಕ್ ಆ ರೀತಿಯಾಗಿ ಏನ್ ಮಾಡುತ್ತೆ, ಡ್ಯಾನ್ಸ್ ಮಾಡುತ್ತೆ. ಅದೇ ರೀತಿಯಾಗಿ ಏನಂತೆ ಆಸ್ಟ್ರಿಚ್ಗೂ ಕೂಡ ಏನ್ ಮಾಡಿದ್ದಾರೆ, ರೆಕ್ಕೆನ ಕೊಟ್ಟಿದ್ದಾರೆ. ಬಟ್ ಅಷ್ಟು ಬ್ಯೂಟಿಫುಲ್ ಆಗಿಲ್ಲ. ಹೇಗೆ ನೋಡೋದಾದ್ರೆ ದೇವ್ರು ಇದನ್ನ ಸೃಷ್ಟಿ ಮಾಡಿದೀನಿ, ನಾನು ಒಂದು ಪಕ್ಷಿನ ಇನ್ನೊಂದ್ ತರ ಮಾಡಿಲ್ಲ, ವಿಭಿನ್ನವಾಗಿ ಮಾಡಿದೀನಿ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಬಟ್ ಅದೇ ರೀತಿಯಾಗಿ ಪೀಕಾಕ್ಸ್ಗೆ ಎಷ್ಟು ಬ್ಯೂಟಿಫುಲ್ ವಿಂಗ್ಸ್ ನಾನು ಕೊಟ್ಟಿದ್ದೀನಿ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ನೋಡೋದಾದ್ರೆ ಅಗೇನ್ ಎಷ್ಟು ಬ್ಯೂಟಿಫುಲ್ ವಿಂಗ್ಸ್ ಅಂತ ನೋಡೋದಾದ್ರೆ, ನಿಜವಾಗ್ಲೂ ಅದು ಆ ಫೆದರ್ಸ್ ನೆಲ್ಲ ಓಪನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡುವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಅದರ ಒಂದು ಒಂದು ಎನ್ವಿರಾನ್ಮೆಂಟ್ ಆಗಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅದಕ್ಕೆ ಹೇಳ್ತಾರೆ, ಆ ಪಕ್ಷಿಯು ಸಂತೋಷದಿಂದ ಬಡಿದಾಡುವುದು, ಆದರೆ ಅದರ ರೆಕ್ಕೆಗಳಿಗೆ ಪ್ರೀತಿ ಭಾವ ಉಂಟೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ? ಈಗ ಆಸ್ಟ್ರಿಚ್ ಬಗ್ಗೆ ಹೇಳುವಾಗ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಕಂಟಿನ್ಯೂ ಮಾಡಿ 14th verse 13-14 ಇಂದ. ಆಸ್ಟ್ರಿಚ್ ಬಿಹೇವಿಯರ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ.
which leaveth her eggs in the earth and warmeth them in dust, and forgetteth that the foot may crush them, or that the wild beast may break them. ಯೂಶಲಿ ಆಸ್ಟ್ರಿಚ್ಗೆ ಒಂದು ಹ್ಯಾಬಿಟ್ ಇದೆ ಅಲ್ವಾ, ಏನಂದ್ರೆ ಅದು ಮೊಟ್ಟೆ ಇಡುತ್ತೆ ಅಲ್ವಾ. ಮೊಟ್ಟೆ ಇಡುವಾಗ ಏನ್ ಮಾಡುತ್ತೆ ಅಂದ್ರೆ ಆ ಮೊಟ್ಟೆನ ಕೇರ್ ಮಾಡಲ್ಲ ಅಲ್ವಾ. ಯೂಶಲಿ ನಮ್ಗೆ ಗೊತ್ತಿರೋದೇನಂದ್ರೆ ಯಾವುದೇ ಪ್ರಾಣಿಗಳಾದ್ರೂ ತನ್ನ ಮರಿಗಳಿಗೆ ಮೊಟ್ಟೆಗಳಿಗೆ ಅಲ್ವಾ ಅದನ್ನ ಸಂರಕ್ಷಣೆ ಮಾಡೋದಕ್ಕೆ ನೋಡುತ್ತೆ ಅಲ್ವಾ, ಅದನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡುತ್ತೆ, ಯಾವುದೇ ಒಂದು ಪ್ರಾಣಿ ಯಾವುದೇ ಒಂದು ಜೀವಿ ಆಗ್ಲಿ. ಬಟ್ ಇಲ್ಲಿ ಆಸ್ಟ್ರಿಚ್ ಆ ರೀತಿಯಾಗಿ ಮಾಡಲ್ಲ ಅಂತ ಏನ್ ಮಾಡ್ತಾರೆ ಹೇಳಿದ್ರೆ ಅದರ ಬಿಹೇವಿಯರ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಈ ಆಸ್ಟ್ರಿಚ್ ಏನ್ ಮಾಡುತ್ತೆ ಅಂದ್ರೆ ಮೊಟ್ಟೆ ಇಟ್ಬಿಡುತ್ತೆ ಅಷ್ಟೇನೆ, ಮೊಟ್ಟೆ ಇಟ್ಬಿಟ್ಟು ಹೋಗುತ್ತೆ ಅಲ್ವಾ. ಕೆಲವೊಂದ್ಸರಿ ಅದ್ರ ಕಾಲಿನ ಫೋರ್ಸ್ಗೆ ಅದೇನ್ ಮಾಡುತ್ತೆ ಮೊಟ್ಟೆನ ತುಳಿದಾಕ್ಬಿಡುತ್ತೆ ಅಲ್ವಾ. ಆ ರೀತಿಯಂತ ಒಂದು ವಿಷಯಗಳನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಒಂದು ಬಿಹೇವಿಯರ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇಲ್ಲಿ ದೇವ್ರು ಎಲ್ಲಾನು ಕೂಡ ವಿಭಿನ್ನವಾಗಿ ಕ್ರಿಯೇಟ್ ಮಾಡಿದೀನಿ, ನಾನು ಇದನ್ನ ಈ ರೀತಿಯಾಗಿ ಕ್ರಿಯೇಟ್ ಮಾಡಿದೀನಿ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಗೇನ್ ಅದನ್ನ ಆ ರೀತಿಯಾಗಿ ಕ್ರಿಯೇಟ್ ಮಾಡಿದವ್ರು ಮಾತ್ರನೇ ಆ ವಿಷಯಗಳನ್ನ ಬರೆಯೋದಕ್ಕೆ ಸಾಧ್ಯ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಒಂದ್ ಕಡೆ ಪೀಕಾಕ್ ಬಗ್ಗೆ ಬರೀತಾರೆ, ತುಂಬಾ ಬ್ಯೂಟಿಫುಲ್ ಆದಂತ ವಿಷಯಗಳ ಬಗ್ಗೆ ಬರೀತಾರೆ. ಅದೇ ತರ ಇನ್ನೊಂದು ಆಸ್ಟ್ರಿಚ್ ಬಿಹೇವಿಯರ್ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ ಬರೀತಾರೆ. ತನ್ನ ಮೊಟ್ಟೆಗಳಿಗೆ ಅದು ಎಂತ ಸಂರಕ್ಷಣೆ ಕೊಡಲ್ಲ, ಅದನ್ನ ಕಾಪಾಡ್ಬೇಕು ಅನ್ನೋ ಒಂದು ಯೋಚನೆನೂ ಕೂಡ ಅದಕ್ಕಿಲ್ಲ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಕಂಟಿನ್ಯೂ ಮಾಡಿ ನೆಕ್ಸ್ಟ್. 16. She is hardened against her young ones, as though they were not hers. Her labor is in vain without fear. Because God hath deprived her of wisdom, neither hath he imparted to her understanding. What time she lifteth up herself on high, she scorneth the horse and his rider. ಆಕ್ಚುಲಿ ದೇವರು ಯಾಕೆ ಈ ರೀತಿಯಾಗಿ ಮಾಡಿದ್ರೆ ಅಂದ್ರೆ ಬ್ಯೂಟಿಫುಲ್. ಬಟ್ ಹೇಳ್ತಾರೆ ನಾನ್ ಯಾಕೆ ಆ ಒಂದು ಪಕ್ಷಿಗೆ ಆ ರೀತಿಯಾಗಿ ಮಾಡಿದ್ದೇನೆ ಅಂದ್ರೆ ದೇವರು ಅದಕ್ಕೆ ಜ್ಞಾನವನ್ನ ಮರೆ ಮಾಡಿ ವಿವೇಕವನ್ನ ದಯಪಾಲಿಸದೆ ಇದ್ದಾನಷ್ಟೇ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ದೇವರು ಅದಕ್ಕೆ ಆ ಆಸ್ಟ್ರಿಚ್ಗೆ ಆ ರೀತಿಯಂತ ಒಂದು ವಿಸ್ಡಮ್ ನ ಅಂಡರ್ಸ್ಟ್ಯಾಂಡಿಂಗ್ ನ ಕೊಟ್ಟಿಲ್ಲ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಗೇನ್ ಯಾಕೆ ಅಂತ ನೋಡಿದ್ರೆ ಒಂದು ಇನ್ನೊಂದಕ್ಕಿಂತ ವಿಭಿನ್ನವಾಗಿದೆ ಅಲ್ವಾ, ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡಿದೀನಿ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಷ್ಟೇ ಅಲ್ಲ, ಯಾವಾಗ ಈ ರೀತಿಯಂತ ಒಂದು ಬಿಹೇವಿಯರ್ ನೋಡ್ತೀವೋ ಇನ್ನೊಂದು ಬಿಹೇವಿಯರ್ ಸಂರಕ್ಷಣೆ ಮಾಡುವಂತ ಬಿಹೇವಿಯರ್ ಅರ್ಥ ಏನಾಗುತ್ತೆ ನಮ್ಗೆ ಇನ್ನು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಅಲ್ವಾ. ತನ್ನ ಪ್ರಾಣಿಗಳು ತನ್ನ ಮರಿಗಳಿಗೋಸ್ಕರ ತವಕ ಪಡುವಂತ ಜೀವಿಗಳು ಎಷ್ಟು ಮಟ್ಟಿಗೆ ಅದು ಪ್ರೀತಿ ಇಟ್ಟಿರ್ಬೋದು ಅನ್ನೋದು ಕೂಡ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ. ಬಟ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ದೇವರು. ಆಸ್ಟ್ರಿಚ್ಗೆ ನಾನೇನ್ ಮಾಡ್ಲಿಲ್ಲ, ಆ ವಿಸ್ಡಮ್ ನ ಅಂಡರ್ಸ್ಟ್ಯಾಂಡಿಂಗ್ ನ ಕೊಡ್ಲಿಲ್ಲ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇ ತರ 18th ವರ್ಷ ಹೇಳ್ತಾರೆ, ಅದು ರೆಕ್ಕೆ ಬಡಿಯುತ್ತಾ ನೀಳವಾಗಿ ಓಡುವ ಸಮಯದಲ್ಲಾದರೂ ಕುದುರೆಯನ್ನು ಸವಾರರನ್ನು ಹೀಯಾಳಿಸುವುದು ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಸ್ಪೀಡ್ ಬಗ್ಗೆ ಬರೀತಾ ಹೋಗ್ತಾರೆ. ಆಸ್ಟ್ರಿಚ್ ಏನ್ ಮಾಡುತ್ತೆ ಅಂದ್ರೆ ಈಗ ನಮ್ಗೆ ಗೊತ್ತಿದೆ ಅಲ್ವಾ, ಕುದುರೆ ಫಾಸ್ಟೆಸ್ಟ್ ಅನಿಮಲ್ ಅಲ್ವಾ. ಸ್ಪೀಡ್ ಕಂಪೇರ್ ಮಾಡಿದ್ರೆ ಕುದುರೆ ಏನ್ ಮಾಡುತ್ತೆ ಫಾಸ್ಟೆಸ್ಟ್. ಬಟ್ ಆಸ್ಟ್ರಿಚ್ ಏನಾದ್ರು ಓಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಕುದುರೆನೂ ಕೂಡ ಏನ್ ಮಾಡುತ್ತೆ ಹಿಂದೆ ಆಗ್ತಾರೆ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹೇಗೆ ಇಲ್ಲಿ ತನ್ನ ಮರಿಗಳನ್ನ ಸಂರಕ್ಷಣೆ ಮಾಡಲ್ಲ, ಬಟ್ ಅದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಇದೆ, ಅದು ಫಾಸ್ಟ್ ಆಗಿ ಓಡಬಹುದು ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ನೋಡೋದಾದ್ರೆ ಇದೆಲ್ಲ ವಿಷಯಗಳನ್ನ ಇಟ್ಕೊಂಡು ದೇವ್ರು ಹೇಗೆ ಯಾವ ರೀತಿಯಾಗಿ ಆ ಒಂದು ವಿಷಯಗಳನ್ನ ನಾನು ಮಾಡಿದೀನಿ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ದಿಸ್ ಇಸ್ ಆಲ್ ಅಬೌಟ್ ಸೈನ್ಸ್ ಅಲ್ವಾ. ಆ ಕ್ರಿಯೇಷನ್ ಬಗ್ಗೆ ಅಲ್ಲಿ ಬರೀತಾ ಹೋಗ್ತಾರೆ. ಅವ್ರು ಈ ರೀತಿಯಾಗಿ ಮಾಡಿರೋದಕ್ಕೇನೆ ಈ ರೀತಿಯಾದ ಒಂದು ವಿಷಯಗಳಲ್ಲಿ ತಿಳಿಸೋದಕ್ಕೆ ಸಾಧ್ಯ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ನೆಕ್ಸ್ಟ್ ಜೋಬ್ 38 ಚಾಪ್ಟರ್ ಅಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಬರೀತಾರೆ. ಅಗೇನ್ ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ಅಷ್ಟೇ ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಬರೀತಾ ಹೋಗ್ತಾರೆ. ಜೋಬ್ 38, 31 and 32. ನೆಕ್ಸ್ಟ್ ಯಾರು ಓದಿ ಒಂದ್ ವಚನ ಅಷ್ಟೇ. Job 38, 31, 32. Can thou bind the sweet influences of clear states, or loosen the bands of Orion? Photographs now released. ಅಗೇನ್ ಆ ವಚನ ಏನ್ ಹೇಳ್ತಾರೆ ಅಂದ್ರೆ, ಕ್ಯಾನ್ಸ್ ದ ಬೈಂಡ್ ದ ಸ್ವೀಟ್ ಇನ್ಫ್ಲೂಯೆನ್ಸ್ ಆಫ್ ಪ್ಲೇಡೀಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಲೂಸ್ ದ ಬ್ಯಾಂಡ್ಸ್ ಆಫ್ ಆರಿಯನ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ ಅಲ್ವಾ. ಪ್ಲೇಡೀಸ್ ಅಂದ್ರೆ ಏನು ಕೇಳಿದಿರಾ? ಆರಿಯನ್ ಅಂದ್ರೆ ಏನು ಕೇಳಿದಿರಾ? ಓಕೆ, ಆಕ್ಚುಲಿ ನಾವು ನಕ್ಷತ್ರನ ಅಥವಾ ಆಕಾಶನ ನೋಡುವಾಗ ಕೆಲವೊಂದು ಕಾನ್ಸ್ಟಲೇಷನ್ಸ್ ಕಾಣಿಸುತ್ತೆ ಅಲ್ವಾ. ಅದು ತುಂಬಾ ಪರ್ಟಿಕ್ಯುಲರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಮ್ಗೆ ಕಾಣಿಸುತ್ತೆ. ಇಲ್ಲಿ ಒಂದು ಗ್ರೂಪ್ ಆಫ್ ಸ್ಟಾರ್ಸ್ ಅಲ್ವಾ, ಅದು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುವಂತದ್ದು, ಅದನ್ನ ಪ್ಲೇಡೀಸ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ. ಹೇಗೆ ಅದನ್ನ ಒಂದು ಆಕ್ಚುಲಿ ಕಣ್ಣಿಗೆ ಒಂದು 7 ಸ್ಟಾರ್ಸ್ ಕಾಣಿಸುತ್ತೆ, ಬಟ್ ಅದ್ರ ಜೊತೆ ಹಲವಾರು ನಕ್ಷತ್ರಗಳಿದೆ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅದನ್ನ ಒಂದು ಕಾನ್ಸ್ಟಲೇಷನ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ. ಕಾನ್ಸ್ಟಲೇಷನ್ ಅನ್ನುವಾಗ ಗ್ರೂಪ್ ಆಫ್ ಸ್ಟಾರ್ಸ್ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹೇಗೆ ಸೂರ್ಯ ಒಂದು ಸ್ಟಾರು, ಅದೇ ತರ ಅನೇಕ ನಕ್ಷತ್ರಗಳೇನಾಗಿದೆ ಇದೆ. ಅದೇ ತರ ಇಲ್ಲಿ ಪ್ಲೇಡೀಸ್ ಅನ್ನುವಾಗ ಒಂದು ಮೇನ್ ಪ್ರಾಮಿನೆಂಟ್ ಆಗಿ 7 ಸ್ಟಾರ್ಸ್ ಕಾಣಿಸುವಂತದ್ದು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಈ ಒಂದು ಫೋಟೋಗ್ರಾಫ್ ಅಲ್ಲಿ.
ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕ್ಯಾನ್ ದ ಬೈಂಡ್ ದ ಸ್ವೀಟ್ ಇನ್ಫ್ಲೂಯೆನ್ಸ್ ಆಫ್ ಪ್ಲೇಡೀಸ್ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ. ಆ ಸ್ವೀಟ್ ಇನ್ಫ್ಲೂಯೆನ್ಸ್ ಏನಂದ್ರೆ ಈ 7 ನಕ್ಷತ್ರಗಳಿರುವಂತ ಒಂದು ಕಾನ್ಸ್ಟಲೇಷನ್ ಅದು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಏನ್ ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾವ್ದಾರ ಒಂದು ವಿಷಯಗಳು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗಕ್ ಸಾಧ್ಯನಾ? ಅಗೇನ್ ಫಾರ್ ಎಕ್ಸಾಂಪಲ್, ಈಗ ನಾನು 7 ಜನಕ್ಕೆ 7 ಬೈಕ್ ಕೊಡ್ತೀನಿ ಅಲ್ವಾ, ಹೇಳ್ತೀನಿ ನೀವೆಲ್ಲ ಒಂದೇ ಸ್ಪೀಡ್ ಅಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಒಂದು ಗೆರೆ ಹೇಳಿದ್ರೆ ನೀವು ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ತೀನಿ. ಯೂಶಲಿ ಮನುಷ್ಯ ಹಂಗ್ ಮಾಡೋಕ್ ಸಾಧ್ಯ ಅಂದ್ರೆ ಖಂಡಿತ ಇಲ್ಲ. ಬೈಕ್ ಏನಾಗುತ್ತೆ, ಒಂದ್ ಮುಂದೆ ಹೋಗುತ್ತೆ, ಒಂದ್ ಹಿಂದೆ ಬರುತ್ತೆ ಅಲ್ವಾ, ಕರೆಕ್ಟ್ ಎಕ್ಸಾಕ್ಟ್ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗೋದು ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನಕ್ಷತ್ರಗಳು ಅದೇ ರೀತಿಯಾಗಿ ಟ್ರಾವೆಲ್ ಮಾಡ್ತಾ ಇದೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಕ್ಯಾನ್ ಯು ಬೈಂಡ್ ದ ಸ್ವೀಟ್ ಇನ್ಫ್ಲೂಯೆನ್ಸ್ ಆಫ್ ಪ್ಲೇಡೀಸ್ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಅಂದ್ರೆ ಅವು ಒಟ್ಟಾಗಿರೋದನ್ನ ನೀನ್ ತಡೆಯೋದಕ್ಕೆ ಸಾಧ್ಯನಾ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ, ಎಷ್ಟೋ ಸಾವಿರಾರು ವರ್ಷಗಳಿಂದ ಈ ನಕ್ಷತ್ರ ಪುಂಜ ಅದು ಒಟ್ಟಿಗೆ ಇದೆ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅದನ್ನ ಪ್ಲೇಡೀಸ್ ಅಂತಾನು ಕೂಡ ಏನ್ ಮಾಡ್ತಾರೆ ಐಡೆಂಟಿಫೈ ಮಾಡಿದ್ರೆ, ಒಂದು 7 ಸ್ಟಾರ್ಸ್ ಅಂತಾನು ಕೂಡ ಏನ್ ಮಾಡ್ತಾರೆ ಅದನ್ನ ಕರೀತಾರೆ. ಅದು ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದೆ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಆಕ್ಚುಲಿ ನಾವು ಭೂಮಿಯಿಂದ ಹೊರಗಡೆ ಹೋದ್ರೆ ನೋಡಿದ್ರೆ ಒಂದೊಂದು ಆಬ್ಜೆಕ್ಟ್ ಒಂದೊಂದು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ ಅಲ್ವಾ, ಎಲ್ಲವೂ ಕೂಡ ಒಂದೇ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇಲ್ಲ ಅಲ್ವಾ. ಭೂಮಿ ತನ್ನದೇ ಆದಂತ ಒಂದು ಸ್ಪೀಡ್ ಅಲ್ಲಿ ಏನ್ ಮಾಡ್ತಿದೆ ಟ್ರಾವೆಲ್ ಮಾಡ್ತಾ ಇದೆ. ಸೂರ್ಯ ತನ್ನದೇ ಆದಂತ ಒಂದು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ನಕ್ಷತ್ರಗಳು ತನ್ನದೇ ಆದಂತ ಒಂದು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಬಟ್ ಈ ಒಂದು ನಕ್ಷತ್ರ ಪುಂಜ ಏನ್ ಮಾಡ್ತಿದೆ ಅಂದ್ರೆ ಎಲ್ಲವೂ ಒಟ್ಟಿಗೆ ಆ 7 ನಕ್ಷತ್ರ ಅದ್ರ ಜೊತೆ ಇನ್ನು ಅನೇಕ ನಕ್ಷತ್ರಗಳು ಒಂದೇ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಕ್ಯಾನ್ ಯು ಬೈಂಡ್ ದ ಸ್ವೀಟ್ ಇನ್ಫ್ಲೂಯೆನ್ಸ್ ಆಫ್ ಪ್ಲೇಡೀಸ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಎಷ್ಟು ಅದ್ಭುತವಾಗಿ ದೇವರು ಅದನ್ನ ನಿರ್ಮಾಣ ಮಾಡಿದ್ರೆ ಅಂತಾನು ಕೂಡ ಏನಾಗುತ್ತೆ ಗೊತ್ತಾಗುತ್ತೆ. ಅದೇ ತರ ನೆಕ್ಸ್ಟ್ ಹೇಳ್ತಾರೆ ಲೂಸ್ ದ ಬ್ಯಾಂಡ್ಸ್ ಆಫ್ ಆರಿಯನ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಆರಿಯನ್ ಕೂಡ ಅದು ಕಾನ್ಸ್ಟಲೇಷನ್ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಅದು ಕೂಡ ಈ ಒಂದು ಶೇಪ್ ಅಲ್ಲಿ ನಮ್ಗೆ ಕಾಣಿಸುತ್ತೆ ನಕ್ಷತ್ರದ ಹೇಗೆ ತುಂಬಾ ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅದು ಕಾಣಿಸುತ್ತೆ. ಅದನ್ನ ಆರಿಯನ್ ಬೆಲ್ಟ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅದು ಈ ಕಾನ್ಸ್ಟಲೇಷನ್ ಕೂಡ ಇದೇ ಆಂಗಲ್ ಅಲ್ಲಿ, ಅಂದ್ರೆ ಇದೇ ಒಂದು ಆಕೃತಿಲಿ, ಇದೇ ಒಂದು ಶೇಪ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಅದನ್ನು ಹೇಳ್ತಾರೆ ಕ್ಯಾನ್ ಯು ಲೂಸ್ ದ ಇನ್ಫ್ಲೂಯೆನ್ಸ್ ಆಫ್ ಆರಿಯನ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಲೂಸ್ ದ ಬ್ಯಾಂಡ್ಸ್ ಆಫ್ ಆರಿಯನ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅದೆಲ್ಲ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ. ಬಟ್ ಈ ಒಂದು ರೆಫರೆನ್ಸಸ್ ನ ನಮ್ಗೆ ಬುಕ್ ಆಫ್ ಜೋಬ್ ಅಲ್ಲಿ ಏನ್ ಮಾಡ್ತಾರೆ ಕೊಡ್ತಾರೆ. ನೀವು ಟೈಮ್ ಸಿಕ್ಕಿದ್ರೆ ನೀವು ಓದಿ, ಆ ಪ್ಲೇಡೀಸ್ ಬಗ್ಗೆ ಆಗ್ಲಿ, ಒಂದು ಆರಿಯನ್ ಬಗ್ಗೆ ಆಗ್ಲಿ ಓದಿ ಅಲ್ವಾ, ಎಷ್ಟು ವಿಷಯಗಳನ್ನ ನಮ್ಗೆ ಹೇಳ್ತಾರೆ ಅಲ್ವಾ. ಅದಕ್ಕೆ ತುಂಬಾ ಸಿಂಪಲ್ ಆಗಿ ಆ ಒಂದು ವಾಕ್ಯಗಳನ್ನ ಏನ್ ಮಾಡ್ತಾರೆ ಕೊಡ್ತಾರೆ. ಕ್ಯಾನ್ ಯು ಬೈಂಡ್ ದ ಸ್ವೀಟ್ ಇನ್ಫ್ಲೂಯೆನ್ಸ್ ಆಫ್ ಪ್ಲೇಡೀಸ್ ಅಲ್ವಾ. ಅದು ದಿಕ್ಕಾಪಾಲಾಗಂಗ್ ಮಾಡ್ಬೋದಾ? ಖಂಡಿತ ಇಲ್ಲ. ಅವೆಲ್ಲ ನಕ್ಷತ್ರಗಳು ಕೂಡ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಅದೇ ತರ ಕ್ಯಾನ್ ಯು ಲೂಸ್ ದ ಬ್ಯಾಂಡ್ಸ್ ಆಫ್ ಓರಿಯನ್ ಅಲ್ವಾ. ಓರಿಯನ್ ಒಂದು ಬ್ಯಾಂಡ್ ಆಗಿ ಹೋಗ್ತಾ ಇದೆ ಅಲ್ವಾ. ಅದನ್ನ ನೀವು ಸಪರೇಟ್ ಮಾಡೋದಕ್ಕೆ ಸಾಧ್ಯನಾ ಅಂತಾನು ಕೂಡ ಏನ್ ಮಾಡ್ತಾರೆ ಕೇಳ್ತಾರೆ. ಖಂಡಿತ ಆಗಲ್ಲ. ಅದ್ರ ಬಗ್ಗೆ ಕೆಲವರು ಬರೀತಾರೆ. ಓದಿ ಸಿಸ್ಟರ್, ಕಂಟಿನ್ಯೂ ಮಾಡಿ. Photographs now reveal that 250 blazing suns in the Pleiades are traveling together in one common direction. ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು 7 ಸ್ಟಾರ್ಸ್ ಬಗ್ಗೆ ನೋಡಿದ್ವಿ, ಅದು ಕಣ್ಣಿಗೆ ಕಾಣಿಸುವಂತದ್ದು. ಬಟ್ ಅದರ ಜೊತೆ ಎಷ್ಟಿದೆ ಅಂದ್ರೆ 250 ಬ್ಲೇಸಿಂಗ್ ಸನ್ಸ್ ಅಂತ ಏನ್ ಮಾಡ್ತಾ ಹೇಳ್ತಾರೆ. ನಮ್ಮ ಸೂರ್ಯ ಒಂದಿದೆಯಲ್ಲ, ಅದೇ ತರ 250 ಬ್ಲೇಸಿಂಗ್ ಸನ್ಸ್ ಈ ಪ್ಲೇಡಿಸ್ ಅಲ್ಲಿ ಇದೆ. ಆ ಎಲ್ಲವೂ ಕೂಡ ಒಂದೇ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗ್ತಾ ಇದೆ ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಕ್ಯಾನ್ ದೌ ಬೈಂಡ್ ದ ಸ್ವೀಟ್ ಇನ್ಫ್ಲೂಯೆನ್ಸ್ ಆಫ್ ಪ್ಲೇಡೀಸ್ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಕಂಟಿನ್ಯೂ ಮಾಡಿ. Concerning this cluster, Dr. Robert Trumpler, stars in the Pleiades are all bound together as a family of birds on their journey together space. ರಾಬರ್ಟ್ ಟಂಬ್ಲರ್ ಅನ್ನೋರು ಒಂದು ವಿಷಯ ಹೇಳ್ತಾರೆ. ಅಂದ್ರೆ ಆಕಾಶದಲ್ಲಿ ಪಕ್ಷಿಗಳು ಹೇಗೆ ಒಂದಾಗಿ ಹೋಗುತ್ತೋ ನಾವು ನೋಡಿರ್ತೀವಲ್ಲ. ಯೂಶಲಿ ಪಕ್ಷಿಗಳು ಏನ್ ಮಾಡ್ತವೆ, ಗ್ರೂಪ್ ಆಗಿ ಟ್ರಾವೆಲ್ ಮಾಡ್ತವೆ. ಅವಾಗ ಮಾಡುವಾಗ ಒಂದು ಗ್ರೂಪ್ ಅಲ್ಲಿ ಅಂತೆ ಒಂದು 50 100 ಒಟ್ಟಿಗೆ ಏನ್ ಮಾಡ್ತವೆ ಟ್ರಾವೆಲ್ ಮಾಡ್ತವೆ. ಈ ಪಕ್ಷಿಗಳ ತರ ನಕ್ಷತ್ರಗಳು ಏನ್ ಮಾಡ್ತಿದೆ ಟ್ರಾವೆಲ್ ಮಾಡ್ತಿದೆ ಅಂತ ಹೇಳ್ತಾರೆ. ಏನ್ ತುಂಬಾ ಆಶ್ಚರ್ಯಕರವಾದಂತ ಒಂದು ವಿಚಾರ. ಆಕ್ಚುಲಿ ನೋಡಿದ್ರೆ ಪಕ್ಷಿಗಳಿಗೆ ಜೀವ ಇದೆ, ಬಟ್ ನಕ್ಷತ್ರಗಳಿಗೆ ಅಲ್ವಾ ಆ ರೀತಿ ಅಂತ ಒಂದು ಜೀವ ಇಲ್ಲ. ಬಟ್ ಅದು ಕೂಡ ಏನಾಗುತ್ತೆ ಈ ಪಕ್ಷಿಗಳ ತರ ಒಂದೇ ಕುಟುಂಬವಾಗಿ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಈಗ ಯಾರು ಈ ರೀತಿಯಾಗಿ ಬರೆಯಕ್ ಸಾಧ್ಯ ಅಂದ್ರೆ ಯಾರು ಅದನ್ನ ಉಂಟು ಮಾಡಿದ್ರೋ ಅವ್ರು ಮಾತ್ರನೇ ಈ ರೀತಿಯಾಗಿ ಬರೆಯೋದಕ್ಕೆ ಸಾಧ್ಯ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಈಗ ಈ ಫೋಟೋಸ್ ನಮ್ಗೆ ಇಂಟರ್ನೆಟ್ ಅಲ್ಲಿ ಸಿಕ್ಕತ್ತೆ ಅಲ್ವಾ. ಸೊ ಹಾಗಾಗಿ ಪ್ಲೇಡೀಸ್ ಬಗ್ಗೆ ಮಾತಾಡ್ತಾರೆ, ಓರಿಯಾನ್ ಬಗ್ಗೆ ಮಾತಾಡ್ತಾರೆ. ಓರಿಯನ್ ಬಗ್ಗೆ ಇನ್ನು ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಓದಿ ಸಿಸ್ಟರ್, ಕಂಟಿನ್ಯೂ ಮಾಡಿ. Loosen the bands of Orion. Can't thou loosen the bands of Orion? That noted astronomer Garrett P. Service
wrote about the bands of Orion in his book Curiosities of the Sky. In it, he stated that at the present time, Orion's band consists of an almost perfect straight line band of stars about equally spaced. Every star in Orion is traveling in its own course, independent of all the others. One star is traveling at a certain speed in one direction, a second is traveling in a different direction at another speed, and the third is going on in a third direction and at a different speed. In fact, each of these stars are bound for different ports of the universe so that the bands will one day be dissolved. ಓರಿಯನ್ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತಾರೆ. ನೋಡ್ಬೋದು ಈಗ ಈ ಒಂದು ಫೋಟೋದಲ್ಲಿ ಒಂದು ಒಂದು ಲೈನ್ಸ್ ಆಫ್ ಸ್ಟಾರ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಇವಾಗ ಕೆಲವೊಂದು ಸ್ಟಾರ್ಸ್ ಲೈನ್ ಆಗಿ ಏನ್ ಮಾಡ್ತಿದೆ ಹೋಗ್ತಾ ಇದೆ ಅನ್ನೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಇದೊಂದು ಲೈನ್ ಅಂತ. ಈ 3 ಸ್ಟಾರ್ಗಳು ಒಂದೇ ಲೈನ್ ಅಲ್ಲಿ ಇದೆ. ಬಟ್ ಆಕ್ಚುಲಿ ಈ 3 ಸ್ಟಾರ್ಗಳು ಮೂರು ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಡಿಫ್ರೆಂಟ್ ಸ್ಪೀಡ್, ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಬಟ್ ಆದ್ರೂ ಕೂಡ ಅದು ಒಂದು ಸ್ಟ್ರೇಟ್ ಲೈನ್ ತರ ಕಾಣಿಸುತ್ತೆ ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಇನ್ ಪರ್ಟಿಕ್ಯುಲರ್ ಇಲ್ಲೂ ಕೂಡ ನೋಡ್ಬೋದು ಅಲ್ವಾ, ಇಲ್ಲಿ ಕೂಡ 3 ಸ್ಟಾರ್ ಅಲ್ವಾ, ಅದು ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದ್ರು ಕೂಡ ಅದೇನಂತೆ ಒಂದೇ ಲೈನ್, ಸ್ಟ್ರೇಟ್ ಲೈನ್ ತರ ಅದು ಕಾಣಿಸ್ತಾ ಇದೆ ಅಲ್ವಾ. ಹಾಗಾಗಿ ಅದನ್ನ ಹೇಳ್ತಾರೆ, ಅದು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಬೇರೆ ಬೇರೆ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಬಟ್ ಆದ್ರೂ ಕೂಡ ಅದು ಒಂದು ಸ್ಟ್ರೇಟ್ ಲೈನ್ ತರ ಕಾಣ್ತಾ ಇದೆ. ಅಗೇನ್ ಮುಂದೆ ಎಲ್ಲೋ ಒಂದ್ ದಿವಸ ಏನಾಗುತ್ತೆ ಅಂದ್ರೆ ಈ ನಕ್ಷತ್ರಗಳು ಡಿಸಾಲ್ವ್ ಆಗುತ್ತೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಗೇನ್ ಅದು ನಕ್ಷತ್ರಗಳು ಇಲ್ದಂಗ ಆಗ್ಬಿಡ್ತವೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅದು ಇನ್ನು ಡೀಪರ್ ಸಬ್ಜೆಕ್ಟ್ ಅಲ್ವಾ, ಡೀಪರ್ ವಿಷಯಗಳು ಖಂಡಿತ ಅಲ್ವಾ. ಒಂದ್ ದಿವಸ ಆ ರೀತಿಯಾಗಿ ಆಗುತ್ತೆ. ಬಟ್ ಇಂಪಾರ್ಟೆಂಟ್ ವಿಷಯ ಏನಂತ ನೋಡೋದಾದ್ರೆ, ಇದು ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರು ಕೂಡ, ಬೇರೆ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರು ಕೂಡ ಅದು ನಮ್ಗೆ ಏನಾಗುತ್ತೆ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಹೋಗೋ ತರ ಇದೆ. ಅಂದ್ರೆ ಯಾವ ರೀತಿ ಅಂತ ಒಂದು ಮೆಕ್ಯಾನಿಸಮ್ ಅದರ ಹಿಂದೆ ಇರ್ಬೇಕನ್ನೋದು ನಮ್ಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಬಟ್ ದೇವ್ರ ಏನ್ ಮಾಡಿದಾರೆ ಅಂದ್ರೆ ಆ ರೀತಿ ಅಂತ ಒಂದು ವಿಷಯಗಳನ್ನ ಅಲ್ಲಿ ಇಟ್ಟಿದ್ದಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಅದಕ್ಕೆ ಹೇಳ್ತಾರೆ ಕ್ಯಾನ್ ದೌ ಲೂಸ್ ದ ಬ್ಯಾಂಡ್ಸ್ ಆಫ್ ಓರಿಯನ್ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಈ ಲೈನ್ ಇಂದ ಅದನ್ನ ತೆಗೆದಾಕಕ್ ಸಾಧ್ಯನಾ ಅಂತಾನು ಕೂಡ ಏನ್ ಮಾಡ್ತಾರೆ ಕೇಳ್ತಾರೆ. ಖಂಡಿತ ಇಲ್ಲ ಅಲ್ವಾ. ಆ ರೀತಿ ಅಂತ ಒಂದು ವಿಷಯಗಳನ್ನ ದೇವರು ಸೃಷ್ಟಿ ಮಾಡಿದಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಬೇರೆ ಯಾರು ಓದ್ತೀರಾ? ಓದಿ ಬೇರೆ ಯಾರಾದ್ರು. ನೆಕ್ಸ್ಟ್. Yes, sir. Canst thou guide artist with his sons? Gretty Service wrote, Artistus, one of the greatest suns in the universe, is a runaway whose speed of flight is 257 miles per second. Artistus, we have every reason to believe, possesses thousands of times the mass of our sun. Think of it. Our sun is traveling only 12 1/2 miles a second, but Arctus is traveling 257 miles, 121 a second. Think then of the prodigious momentum this motion implies. Charles Bucklehertel of the Chabot Observatory added an interesting note regarding Artistus. This high velocity places Artistus in that very small class of stars that apparently are a law unto themselves. Artistus is a runaway. Newton gives the velocity of a star under control as not more than 25 miles a second, and Artistus is going 257 miles a second. Therefore, combined attraction of all the stars we know cannot stop him or even turn him in his path. When Mr. Bucklehelter later saw the text in the book of Job, he made a statement that has attracted worldwide attention. The study of the book of Job and its comparison with the latest scientific discoveries has brought me to the matured conviction that the Bible is an inspired book and was written by the one who made the stars.
ಏನ್ ತುಂಬಾ ಬ್ಯೂಟಿಫುಲ್ ವಿಚಾರಗಳನ್ನ ಹೇಳ್ತಾರೆ. ಇಲ್ಲಿ ಒಂದು ಸ್ಟಾರ್ ಬಗ್ಗೆ ಮಾತಾಡ್ತಾರೆ ಅಲ್ವಾ. ಈಗ ಸನ್ ಯಾವ ರೀತಿಯಾಗಿ ಒಂದು ಸ್ಟಾರ್, ಅದೇ ತರ ಅರ್ಕ್ಯೂಟರಸ್ ಅನ್ನೋದು ಒಂದು ಸ್ಟಾರ್ ಅಲ್ವಾ. ಇಲ್ಲಿ ಈ ಪಿಕ್ಚರ್ ಅಲ್ಲಿ ನಾವು ನೋಡ್ಬೋದು ಸನ್ ಎಷ್ಟು ದೊಡ್ಡದಿದೆ, ಅರ್ಕ್ಯೂಟರಸ್ ಎಷ್ಟು ದೊಡ್ಡದಿದೆ ಅನ್ನೋದನ್ನ ಕೂಡ ನಾವು ನೋಡ್ಬೋದು. ಏನ್ ಸನ್ಗಿಂತ ಎಷ್ಟೋ ಪಟ್ಟು ಜಾಸ್ತಿ ದೊಡ್ಡದು ಅರ್ಕ್ಯೂಟರಸ್ ಸ್ಟಾರ್. ಈ ಒಂದು ನಕ್ಷತ್ರ ಏನ್ ಮಾಡ್ತಿದೆ ಅಂದ್ರೆ ಅದು 257 ಮೈಲ್ಸ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಏನ್ 257 ಮೈಲ್ಸ್ ಪರ್ ಸೆಕೆಂಡ್ ಅನ್ನುವಾಗ ಅದ್ ಅರ್ಥ ಮಾಡ್ಕೋಬೇಕಂದ್ರೆ ಕೆಲವೊಂದು ಪ್ರಶ್ನೆ. ಈಗ ಫ್ಲೈಟ್ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ, ಐಡಿಯಾ ಇದೆಯಾ? ಫ್ಲೈಟ್ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ? ಸರಿ, ನಾವು ಬೈಕ್ ಅಲ್ಲಿ ಹೋಗುವಾಗ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತೀವಿ ಪರವರೆಗೆ? In terms of Indian roads, maybe less than 50, but on a highway, most is just below 70, 100. As far 70, as 100. ಓಕೆ, 70 ಕಿಲೋಮೀಟರ್ಸ್ ಪರ್ ಅವರ್ ಅಲ್ವಾ. ಅಗೇನ್ ಕಿಲೋಮೀಟರ್ಸ್ ಅನ್ನುವಾಗ ಮೈಲ್ಸ್ಗೆ ಅದನ್ನ ಕನ್ವರ್ಟ್ ಮಾಡಿದ್ರೆ ಅಗೇನ್ ಅಬೌಟ್ 40 ಮೈಲ್ಸ್ ಪರ್ ಅವರ್. ಓಕೆ, ಬೈಕ್ 70 ಆಗುತ್ತೆ. ಫ್ಲೈಟ್ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೋದು? ಅಬೌಟ್ 600 to 800 ಕಿಲೋಮೀಟರ್ಸ್ ಅಂತ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಫ್ಲೈಟ್ ಅಲ್ವಾ 600 ಇಂದ 800 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಈಗ ನೋಡೋದಾದ್ರೆ ಬುಲೆಟ್ ಟ್ರೈನ್ ನಮ್ಗೆ ಗೊತ್ತಿರೋದು ಈಗ ರೀಸೆಂಟ್ ಇದು, ಅದು ಕೂಡ ಹೆಚ್ಚು ಕಮ್ಮಿ ಒಂದು 350 ಮೈಲ್ಸ್ ಪರ್ ಅವರ್ ಅನ್ನೋ ಸ್ಪೀಡ್ ಅಲ್ಲೂ ಕೂಡ ಏನಾಗುತ್ತೆ ಹೋಗುತ್ತೆ. ಏನಕ್ಕೆ ಇದು ಹೇಳ್ತಾ ಇದೀನಿ ಅಂದ್ರೆ ಈ ಒಂದು ಸ್ಟಾರ್ ಒಂದು ಸೆಕೆಂಡ್ಗೆ ಎಷ್ಟು ಸ್ಪೀಡ್ ಹೋಗುತ್ತೆ ಅಂದ್ರೆ ಅಬೌಟ್ 257 ಮೈಲ್ಸ್ ಅಂತ ಏನ್ ಮಾಡ್ತೆ ಹೇಳ್ತಾರೆ. ಈ 257 ಮೈಲ್ಸ್ ನ ನಾನು ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ 385 ಕಿಲೋಮೀಟರ್ಸ್ ಪರ್ ಸೆಕೆಂಡ್. ಒಂದ್ ಸೆಕೆಂಡ್ಗೆ 385 ಕಿಲೋಮೀಟರ್ ಹೋಗಿದೆ ಅದು. ಆಕ್ಚುಲಿ ಈ ಸೈನ್ಸ್ ನಮ್ಗೆ ಅರ್ಥ ಆಗಲ್ಲ ಅಲ್ವಾ. ಅಷ್ಟು ಒಂದು ದೊಡ್ಡ ಸ್ಟಾರ್ ಏನ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಒಂದ್ ಸೆಕೆಂಡ್ಗೆ 300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಈಗ ನ್ಯೂಟನ್ ಕೂಡ ಒಂದು ಹೇಳ್ತಾರೆ ವೆಲಾಸಿಟಿ ಬಗ್ಗೆ ನಮ್ಗೆ ಗೊತ್ತಿದೆ ಅಲ್ವಾ. ಮಾಸ್ ಇಂಟು ಆಕ್ಸಲರೇಷನ್ ಇಸ್ ಈಕ್ವಲ್ ಟು ವೆಲಾಸಿಟಿ. ಹಾಗಾಗಿ ಅವ್ರು ಹೇಳ್ತಾರೆ ಯಾವುದೇ ಒಂದು ಸ್ಟಾರ್ 25 ಮೈಲ್ಸ್ ಪರ್ ಸೆಕೆಂಡ್ ಹೋದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದು. ಅದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಇರುತ್ತೆ, ಯಾವ್ರಿಗೂ ಹಾನಿ ಮಾಡಲ್ಲ, ತೊಂದರೆ ಮಾಡಲ್ಲ. ಹೆಂಗಂದ್ರೆ ಈಗ ನಾವು ಕೂಡ ಬೈಕಲ್ಲಿ ಹೋಗುವಾಗ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ ಸೇಫ್ ಆಗಿ ಹೋಗಿ ರೀಚ್ ಆಗ್ತೀವಿ. ಅದೇ ತರ 100-150 ಸ್ಪೀಡ್ ಅಲ್ಲಿ ನಾವು ಬೈಕಲ್ಲಿ ಹೋದ್ರೆ ಸೇಫ್ ಆಗಿ ರೀಚ್ ಆಗೋ ಚಾನ್ಸಸ್ ಕಮ್ಮಿ, ಎಲ್ಲರೂ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್. ಅದೇ ತರ ಯಾವುದೇ ಸ್ಟಾರ್ ಆದ್ರೂ ಸರಿನೇ ಒಂದು ಸೆಕೆಂಡ್ಗೆ 25 ಮೈಲ್ಸ್ ಹೋದ್ರೆ ಅದು ಸೇಫ್ ಆಗಿರುತ್ತೆ ಸ್ಪೇಸ್ ಅಲ್ಲಿ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಬಟ್ ಈ ಅರ್ಕ್ಯೂಟರಸ್ ಏನ್ ಮಾಡ್ತಾ ಇದೆ ಅಂದ್ರೆ 257 ಮೈಲ್ಸ್ ಪರ್ ಸೆಕೆಂಡ್ ಹೋಗ್ತಾ ಇದೆ, ಅಷ್ಟು ಸ್ಪೀಡ್ ಹೋಗ್ತಾ ಇದೆ. ಒಂದು ಸೆಕೆಂಡ್ಗೆ 380 ಕಿಲೋಮೀಟರ್ ಹೋಗ್ತಾ ಇದೆ. ಹಾಗಾಗಿ ಇದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ತೊಂದರೆ ಆಗ್ಬೇಕಾಗಿತ್ತು, ತೊಂದರೆ ಆಗಿಲ್ಲ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಅಲ್ಲಿ ಒಂದ್ ಲೈನ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ the study of book of Job and its comparison with the latest scientific discoveries has brought me to the matured conviction that Bible is an inspired book and was written by one who made the stars ಅಂತ ಏನ್ ಮಾಡ್ತಾ ಹೇಳ್ತಾರೆ. ಯಾರು ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ರೋ ಅವ್ರು ಮಾತ್ರನೇ ಇದ್ರ ಬಗ್ಗೆ ಬರೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈಗ 257 ಮೈಲ್ಸ್ ಅಥವಾ 385 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರು ಕೂಡ ಏನೇ ಡ್ಯಾಮೇಜ್ ಆಗಿಲ್ಲ ಅಂದ್ರೂ ಕೂಡ ದೇವ್ರು ಅದನ್ನ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಅದನ್ನ ರೂಪಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಕೂಡ ಕೊಡ್ತಾರೆ, ರನ್ ಅವೇ ಸ್ಟಾರ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಓಡೋಗ ಸ್ಟಾರ್ ಅಂತ ಏನ್ ಮಾಡ್ತಾರೆ, ಮನೆ ಬಿಟ್ಟು ಓಡೋಗ ಸ್ಟಾರ್ ಅಂತ, ರನ್ ಅವೇ ಸ್ಟಾರ್ ಅಂತ ಏನ್ ಮಾಡ್ತಾರೆ ಕರೀತಾರೆ. ಬಟ್ ಇದೆಲ್ಲವೂ ಕೂಡ ನೋಡುವಾಗ ದೇವ್ರು ಎಷ್ಟು ಅದ್ಭುತವಾಗಿ ಇಡೀ ಯೂನಿವರ್ಸ್ ನ ಸೃಷ್ಟಿ ಮಾಡಿದಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ಇಲ್ಲಿ ಹೇಗೆ ಒಂದು ಸೈಂಟಿಸ್ಟ್ ಬೈಬಲ್ ಸ್ಟೂಡೆಂಟ್ ಅಲ್ಲ ಅಲ್ವಾ, ಸೈಂಟಿಸ್ಟ್ ಹೇಳೋ ಮಾತೇನಂದ್ರೆ ಬೈಬಲ್ ಇಸ್ ಅನ್ ಇನ್ಸ್ಪೈರ್ಡ್ ಬುಕ್ ಅಂಡ್ ವಾಸ್ ರಿಟನ್ ಬೈ ಒನ್ ಹೂ ಮೇಡ್ ದ ಸ್ಟಾರ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾರು ನಕ್ಷತ್ರಗಳನ್ನ ಉಂಟು ಮಾಡಿದ್ರೋ ಅವ್ರು ಮಾತ್ರನೇ ಇದನ್ನ ಬರೆಯೋದಕ್ಕೆ ಸಾಧ್ಯ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಈ ತರ ವಿಷಯಗಳು ಕೂಡ ನಮ್ಗೆ ಜೋಬೆಲಿ ಸಿಕ್ಕುತ್ತೆ ಅನ್ನೋ ಒಂದು ವಿಷಯನ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹಾಗಾಗಿ ಅನೇಕ ಸೈಂಟಿಫಿಕ್ ವಿಷಯಗಳನ್ನ ನಮ್ಗೆ ಜೋಬೆಲಿ ಏನ್ ಮಾಡ್ತಾರೆ ತಿಳಿಸ್ತಾರೆ ಅಲ್ವಾ. ಇದು ಒಂದು ಸ್ಯಾಂಪಲ್ ಅಷ್ಟೇನೆ, ಇನ್ನು ಅನೇಕ ವಿಷಯಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಬಟ್ ಓವರ್ ಆಲ್ ನೋಡೋದಾದ್ರೆ ಜೋಬ್ ಬುಕ್ ಅಲ್ಲಿ ಈ ರೀತಿಯಂತ ಒಂದು ಸೈಂಟಿಫಿಕ್ ಇನ್ಫಾರ್ಮೇಶನ್ ಇರೋದ್ರಿಂದನೇ ನಮ್ಗೆ ಹೆಚ್ಚಾಗಿ ಅಲ್ವಾ ದೇವರ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹಾಗಾಗಿ ಜೋಬ್ ಅನ್ನುವಾಗ ಬರೀ ಒಂದ್ ಕತೆ ಅಲ್ಲ,
ಬರೀ ಒಂದು ಪ್ಲಾನ್ ಆಫ್ ಗಾಡ್ ಅಲ್ಲ ಅಲ್ವಾ, ಅಲ್ಲಿ ಅನೇಕ ಸೈನ್ಸ್ಗೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ದೇವ್ರು ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬಟ್ ನಮಗೆ ಏನ್ ಲೆಸನ್ ಅಂತ ನೋಡೋದಾದ್ರೆ, ಮುಖ್ಯವಾಗಿ ನನಗೆ ಈ ಒಂದು ವಿಷಯಗಳನ್ನ ನೋಡುವಾಗ, ಇದೆಲ್ಲವನ್ನ ಮಾಡ್ದಂತ ದೇವ್ರು ಮಾತ್ರನೇ ಈ ಒಂದು ವಿಷಯಗಳನ್ನ ಬರೆಯೋದಕ್ಕೆ ಸಾಧ್ಯ ಅನ್ನೋದು ಕೂಡ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ. ಹೇಗೆ ಒಬ್ಬ ದೇವ್ರ ಬಗ್ಗೆ ತಿಳ್ಕೊಳ್ದಿರೋ ಅಂತವನ್ನೇ ಕೂಡ ಆ ರೀತಿಯಾಗಿ ಬರ್ದಿದ್ದೇನೆ ಅಂದ್ರೆ, ದೇವ್ರ ಬಗ್ಗೆ ತಿಳ್ಕೊಂಡಿರೋಂತ ನಾವು ಅಲ್ವಾ ಇನ್ನೆಷ್ಟು ಮಟ್ಟಿಗೆ ಆ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕನ್ನೋದು ನಮ್ಗೆ ಇಂಪಾರ್ಟೆಂಟ್ ಲೆಸನ್ ಅಂತ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹಾಗಾಗಿ ದೇವ್ರ ಬಗ್ಗೆ ನಮ್ಗೆ ಹೆಚ್ಚಾಗಿ ತಿಳಿಸೋದು ಯಾವುದು ಅಂದ್ರೆ ಅದು ಬೈಬಲ್ ಮಾತ್ರನೇ, ಸತ್ಯವೇದ ಮಾತ್ರನೇ ಅಲ್ವಾ. ಏನಕ್ಕಂದ್ರೆ ಸತ್ಯವೇದದಲ್ಲಿ ದೇವ್ರು ತನ್ನನ್ನ ಪ್ರಕಟಪಡಿಸ್ಕೊಂಡಿದ್ದಾರೆ, ತನ್ನ ವಿಷಯಗಳನ್ನ ತಿಳಿಯಪಡಿಸಿದ್ದಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹಾಗಾಗಿ ಹೆಚ್ಚಾಗಿ ನಾವು ದೇವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಆ ಸತ್ಯವೇದದಲ್ಲಿ ಇರುವಂತ ವಿಚಾರಗಳನ್ನ ತಿಳ್ಕೊಳ್ಳುವಾಗ ನಮ್ಗೆ ದೇವರ ವಿಷಯಗಳು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಲಾಸ್ಟ್ ಅಲ್ಲಿ ಕನ್ಕ್ಲೂಡ್ ಮಾಡುವಾಗ ಜೋಬ್ 42nd ಚಾಪ್ಟರ್ ಅಲ್ಲಿ ಇರುವಂತ ಕೆಲವೊಂದು ವಿಷಯಗಳನ್ನ ನಾವು ನೋಡ್ಬಿಟ್ಟು ಈ ಒಂದು ಪಾಠನ ಕನ್ಕ್ಲೂಡ್ ಮಾಡೋಣ. ಯಾರು ಓದ್ತೀರಾ ನೆಕ್ಸ್ಟ್? ಜೋಬ್ 42nd ಚಾಪ್ಟರ್ ವರ್ಸಸ್ 1 to 5. Brother, shall I? Yes, sister. Go ahead. Job 42nd chapter verses 1 to 5. Then Job answered the Lord and said, I know that thou canst do everything, and that no thought can be withholden from thee. Who is he that hideth counsel without knowledge? Therefore have I uttered that I understood not, things too wonderful for me which I knew not. Here I beseech thee, and I will speak. I will demand of thee, and declare thou unto me. I have heard of thee by the hearing of the ear, but now mine eye seeth thee. ಒಳ್ಳೆ ವಿಚಾರಗಳನ್ನ ಹೇಳ್ತಾರೆ. ಅಗೇನ್ ಬ್ಯೂಟಿಫುಲ್ ವಿಷಯಗಳು. ಮುಖ್ಯವಾಗಿ ನೋಡೋದಾದ್ರೆ, ಆಗ ಯೋಬನು ಯೆಹೋವನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲೆಯಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೆನು ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಐ ನೋ ದಟ್ ದೌ ಕ್ಯಾನ್ಸ್ ಡೂ ಎವ್ರಿಥಿಂಗ್ ಅಲ್ವಾ, ನಿಮ್ಮಿಂದ ಸಾಧ್ಯ ಆಗದಿರೋಂಥದ್ದು ಯಾವುದೂ ಇಲ್ಲ ಅಂತ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತೇವೆ. ಇಷ್ಟೆಲ್ಲ ವಿಚಾರಗಳಾದ್ಮೇಲೆ, ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡಾದ್ಮೇಲೆ ಒಂದೇ ಉತ್ತರ ಹೇಗೆ ಡೆಫಿನೆಟ್ಲಿ ಏನಂತ ನೋಡೋದಾದ್ರೆ, ನೀವು ಎಲ್ಲ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ, ಅಂಡ್ ದಟ್ ನೋ ಥಾಟ್ ಕ್ಯಾನ್ ಬಿ ವಿತ್ ಹೋಲ್ಡ್ ಫ್ರಮ್ ದಿ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗೆ ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ, ಜ್ಞಾನವಿಲ್ಲದೆ ಸತ್ಯ ಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನ ಕುರಿತು ಮಾತಾಡಿದ್ಯಾ ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಮನುಷ್ಯ ಇಮ್ಯಾಜಿನ್ ಮಾಡ್ಕೊಳ್ದಿರಂತ ವಿಷಯಗಳನ್ನು ಕೂಡ ಬೈಬಲ್ ಅಲ್ಲಿ ಬರೆದಿದ್ದಾರೆ ಅಲ್ವಾ. ಆ ರೀತಿಯಾದ ಒಂದು ಪ್ರಶ್ನೆನ ಕೇಳುವಾಗ ಖಂಡಿತ ನಮ್ಗೆ ಉತ್ತರಗಳಿರಲ್ಲ. ಹಾಗಾಗಿ ಇಲ್ಲೂ ಅದೇ ರೀತಿಯಾದ ಒಂದು ಪರಿಸ್ಥಿತಿ ಅಲ್ವಾ. ಈಗ ಜೋಬ್ಗೆ ದೇವ್ರ ಆನ್ಸರ್ ಮಾಡ್ತಾ ಇದಾರೆ, ನಾನು ಭೂಮಿಗೆ ಅಸ್ಥಿವಾರ ಹಾಕುವಾಗ ನೀನ್ ಎಲ್ಲಿದ್ದೆ ಅಲ್ವಾ, ಇವೆಲ್ಲವನ್ನು ಕೂಡ ನಾನು ಸೃಷ್ಟಿ ಮಾಡುವಾಗ ನೀನ್ ಎಲ್ಲಿದ್ದೆ ಅಲ್ವಾ, ಸಾಧ್ಯವಾದ್ರೆ ಇದಕ್ಕೆ ಉತ್ತರ ಕೊಡುವ ಅನ್ನೋ ಒಂದು ಥಾಟನ್ನು ಕೂಡ ಏನ್ ಮಾಡ್ತಾ ಕೇಳ್ತಾರೆ. ಹೀಗೆ ಯಾರೇ ಆ ರೀತಿಯಾಗಿ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ ಅಂದ್ರೆ, ಯಾರು ಇದನ್ನೆಲ್ಲ ಉಂಟು ಮಾಡಿದಾರೋ ಅವ್ರು ಮಾತ್ರನೇ ಅದನ್ನ ಆ ರೀತಿಯಾದ ಒಂದು ಪ್ರಶ್ನೆನ ಕೇಳೋದಕ್ಕೆ ಸಾಧ್ಯ. ಇಲ್ಲಿ ಜೋಬ್ ಕೂಡ ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಹೌದು ದೇವ್ರೆ ಎಲ್ಲವನ್ನು ಕೂಡ ನೀವು ಉಂಟು ಮಾಡಿದೀರಾ, ಹಾಗಾಗಿ ಏನ್ ಮಾಡ್ತಿದ್ದೀರಾ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ, ಹಾಗಾಗಿ ನನ್ಗೆ ಆ ಉತ್ತರಗಳು ಗೊತ್ತಿಲ್ಲ, ಈಗೇನಾಗಿದೆ ನಾನು ಸ್ವಲ್ಪ ಮಟ್ಟಿಗೆ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀನಿ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ದಯಮಾಡಿ ಕೇಳು, ನಾನೇ ಮಾತಾಡುವೆನೋ, ನಾನು ಪ್ರಶ್ನೆ ಮಾಡುವೆನೋ, ನೀನೇ ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟಿ ಅಷ್ಟೇ. ಕಿವಿಯಿಂದ ನಿನ್ನ ವಿಷಯವನ್ನ ಕೇಳಿದ್ದೇನೆ, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಐ ಹ್ಯಾವ್ ಹರ್ಡ್ ಆಫ್ ದಿ ಬೈ ಹಿಯರಿಂಗ್ ಆಫ್ ದ ಹಿಯರ್ ಅಲ್ವಾ. ಎಷ್ಟೋ ಸರಿ ಅನೇಕ ವಿಚಾರಗಳನ್ನ ಕೇಳ್ತೀವಿ, ಬಟ್ ನಾವ್ಯಾವ ಒಂದು ವಿಷಯಗಳನ್ನ ಓದುವಾಗ ಅರ್ಥ ಮಾಡ್ಕೊಳ್ತೀವಿ. ಅದನ್ನ ಹೇಳ್ತಾರೆ, ಬಟ್ ನೌ ಮೈನ್ ಐ ಸೀಯತ್ ದಿ ಅಗೇನ್, ಈಗಲಾದ್ರೂ ನಿನ್ನನ್ನೇ ಕಣ್ಣಾರೆ ಕಂಡೆನು ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ನಾವ್ ಇಲ್ಲಿ ಸಿಯತ್ ಅನ್ನುವಾಗ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಗೇನ್ ಇಷ್ಟೆಲ್ಲಾ ವಿಷಯಗಳಾದ್ಮೇಲೆ ಜೋಬ್ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿವರೆಗೆ ನಾನು ಬರೀ ನಿಮ್ ವಿಷಯಗಳನ್ನ ಕೇಳಿದ್ದೆ, ಈಗ ಆ ಎಲ್ಲ ವಿಷಯಗಳು ಕೂಡ ಏನಾಗಿದೆ ನಮ್ಗೆ ಅರ್ಥ ಆಗಿದೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ದೇವರ ವಿಷಯಗಳನ್ನ ಕೇಳೋದ್ ಮಾತ್ರನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ ಅಲ್ವಾ. ದೇವರ ಪ್ರಭಾವವನ್ನ, ದೇವರ ಶಕ್ತಿಯನ್ನ, ದೇವರ ಸಾಮರ್ಥ್ಯನ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅಗೈನ್ ಸೈನ್ಸ್ ಅಂಡ್ ಬೈಬಲ್ ಅಲ್ವಾ, ತುಂಬಾನೇ ಡಿಫ್ರೆಂಟ್ ವಿಷಯಗಳು ಅಲ್ವಾ, ಎರಡು ವಿಷಯಗಳು. ಹಾಗಾಗಿ ಬರೀ ಸೈನ್ಸ್ ಇಂದ ಹೋದ್ರೆ ನಮ್ಗೆ ದೇವ್ರ ಬಗ್ಗೆ ಏನು ವಿಷಯಗಳು ಸಿಕ್ಕಲ್ಲ. ಬಟ್ ಬೈಬಲ್ ಇಂದ ನಾವು ಸೈನ್ಸ್ ಅನ್ನ ಕಲಿತಾ ಹೋದ್ರೆ
ಅದನ್ನ ಉಂಟು ಮಾಡಿದವ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹೀಗೆ ಈ ರೀತಿಯಾಗಿ ಬೈಬಲ್ ಇನ್ನೂ ಅನೇಕ ವಿಷಯಗಳಿದೆ ಅಲ್ವಾ. ಸೈನ್ಸ್ ಅನ್ನೋ ಒಂದು ವಿಷಯಗಳು ಸೈನ್ಸ್ ಮಾತ್ರ ಅಲ್ಲ, ಸೋಷಿಯಲ್ ಇದೆ ಅಲ್ವಾ, ಜನರಲ್ ನಾಲೆಡ್ಜ್ ಇದೆ. ಹಾಗಾಗಿ ನಿಮ್ಗೆ ಏನ್ ಬೇಕೋ ಎಲ್ಲವೂ ಕೂಡ ಏನಾಗಿದೆ ಬೈಬಲ್ ಇದೆ. ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈಗ ಯಾಕೆ ಈ ಒಂದು ಟಾಪಿಕ್ ನಾನು ಈ ಒಂದು ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಟ್ಟೆ ಅಂದ್ರೆ, ಲಾಸ್ಟ್ ಟೈಮ್ ನಾವು ಎವಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೇನ್ ಎವಲ್ಯೂಷನ್ ಅನ್ನುವಾಗ ನಮ್ಗೆ ಸ್ಕೂಲ್ ಕಾಲೇಜಸ್ ಅಲ್ಲೂ ಕೂಡ ಅದನ್ನೇ ಹೇಳ್ಕೊಡ್ತಾರೆ. ಬಟ್ ಅಗೇನ್ ಎವಲ್ಯೂಷನ್ ಅಷ್ಟೇ ಅಲ್ಲ, ಅದರಿಂದ ಮೀರಿ ಕೆಲವೊಂದು ವಿಷಯಗಳಿದೆ ಸೈನ್ಸ್ ಅಲ್ಲೂ ಕೂಡ ಅಲ್ವಾ. ಬೈಬಲ್ ಅಲ್ಲೂ ಕೂಡ ನಮ್ಗೆ ಆ ವಿಷಯಗಳನ್ನ ತಿಳಿಸೋದಕ್ಕೆ ತಿಳ್ಕೊಳ್ಳುವಂತ ವಿಷಯಗಳಿದೆ ಅನ್ನೋದಕ್ಕೋಸ್ಕರ ಈ ಒಂದು ಬುಕ್ ನಲ್ಲಿ ಇರುವಂತ ಕೆಲವೊಂದು ವಿಷಯಗಳನ್ನ ನಾನು ಪ್ರೆಸೆಂಟ್ ಮಾಡೋದಕ್ಕೆ ಇಷ್ಟಪಟ್ಟೆ. ಈ ಮುಖಾಂತರ ನಾವು ದೇವರನ್ನ ಅರ್ಥ ಮಾಡ್ಕೋಬಹುದು, ದೇವರು ಸೃಷ್ಟಿ ಮಾಡಿರುವಂತ ಸೃಷ್ಟಿಗಳನ್ನ ಅರ್ಥ ಮಾಡ್ಕೋಬಹುದು ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಈಗೇನ್ ಸೊ ಇವತ್ತಿಗೆ ಇಲ್ಲಿಗೆ ಪಾಠ ಮುಗಿಯುತ್ತೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಎನಿ ಕ್ವೆಶನ್ಸ್? Brother, I don't have any questions actually, Mhm. but I just would like to add a thought. Is this like, am I dragging the session? Not at all. Go ahead. Okay, so we just read about these scientists who said that all these recent discoveries gives us the clear knowledge that the Bible is like, yeah, it is here. The Bible is an inspired book and was written by one who made the stars. So actually, it also gives us the knowledge that really recently in our times, so there is this incident that took place last year, December, that is the James Webb Telescope that was sent to space quite some time ago, discovered 4 grown galaxies. And these galaxies were, according to the people, their calculation is that it was 13.4 billion years ago. These galaxies that the James Webb Telescope found were to be 13.4 billion years ago. But according to all these evolution theory, the Darwinian theory and all of that, those people claim to say that only 350 million years ago the earth and the universe was created. But the 4 recently discovered galaxies were 13.4 billion years ago. This could be a really strong proof that all these theories were completely fake. And one of the people from NASA, a head sir, said that we will have to rewrite all the textbooks, the information that we're giving to the children, because now the James Webb Telescope has proved that the evolution, nothing as such, or the creation of the universe was not just a million years ago, but billion years ago. According to their theory, the evolution theory, it states that no galaxies can be found a billion years ago. It only starts from a million. But these 4 galaxies have proved them wrong. So when I just read this thought, this exact page, I realized that the recent incident, not just someone when we didn't leave, this James Webb Telescope was just last year, December. So I was honestly shocked, and this thought just made me, yes, I should tell this in the meeting. So which is why I added brother. ನೈಸ್ ಸಿಸ್ಟರ್, ವಂಡರ್ಫುಲ್. ಈಗ ಅದನ್ನ ಸಮ್ಮರಿ ಕೂಡ ಹೇಳ್ಬಿಡ್ತೀನಿ. ಆಕ್ಚುಲಿ ಸಿಸ್ಟರ್ ಒಂದು ಒಳ್ಳೆ ಪಾಯಿಂಟ್ ಕೂಡ ಹೇಳಿದ್ರು. ಏನಂದ್ರೆ ಈಗ ಎವಲ್ಯೂಷನ್ ಥಿಯರಿ ಉಂಟು ಮಾಡುವಾಗ ಬ್ರದರ್ ರಸಲ್ ಕಾಲದಲ್ಲಿ ಇದ್ದಂತ ಡಾರ್ವಿನ್ ಅಲ್ವಾ ಅನೇಕ ತತ್ವಗಳನ್ನ ಹೇಳಿದ್ರು. ಅವ್ರು ಹೇಳಿದಂತ ಒಂದು ವಿಷಯ ಏನಂತ ನೋಡೋದಾದ್ರೆ, ಈ ನಕ್ಷತ್ರಗಳು, ಗ್ಯಾಲಕ್ಸೀಸ್ ಅವೆಲ್ಲವೂ ಕೂಡ ಮಿಲಿಯನ್ ವರ್ಷದಲ್ಲಿ ಏನಾಗಿದೆ ಅದು ಉಂಟಾಗಿದೆ, ಅದು ವಿಕಾಸ ಅಂತ ಬರ್ತಾ ಇದೆ, ಅದು ಜಾಸ್ತಿ ತುಂಬಾ ಹಳೇದಲ್ಲ ಅಲ್ವಾ, ರೀಸೆಂಟ್ ಆಗಿ 1 million years ಅಥವಾ ಆ ರೀತಿ ಅಂತ ಒಂದು ಟೈಮಲ್ಲಿ ಆಗಿರುವಂತದ್ದು ಅಂತ ಕೂಡ ಹೇಳಿದ್ರು. ಅದನ್ನೇ ಎಲ್ಲ ಸೈಂಟಿಸ್ಟ್ ಕೂಡ ಅದನ್ನ ಬಿಲೀವ್ ಮಾಡಿ ಅಲ್ವಾ, ಹಾಗಾಗಿ ಎವಲ್ಯೂಷನ್ ಥಿಯರಿನೇ ಸರಿ ಅಲ್ವಾ ಅನ್ನೋ ತರ ಹೇಳ್ಕೊಂಡು ಬಂದಿದ್ರು. ಬಟ್ ರೀಸೆಂಟ್ ಆಗಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಲ್ವಾ, ಅದನ್ನ ಸ್ಪೇಸ್ ಕಳಿಸುವಾಗ ಅದೇನ್ ಮಾಡಿದೆ ಅಂದ್ರೆ 4 ಗ್ಯಾಲಕ್ಸಿಗಳನ್ನ ಐಡೆಂಟಿಫೈ ಮಾಡಿದೆ ಅಲ್ವಾ. 4 ಗ್ಯಾಲಕ್ಸಿ ಅನ್ನುವಾಗ ನಾವಿರುವಂತದ್ದು ಮಿಲ್ಕಿ ವೇ ಗ್ಯಾಲಕ್ಸಿ ಅಲ್ವಾ, ಭೂಮಿ ಮಿಲ್ಕಿ ವೇ ಗ್ಯಾಲಕ್ಸಿಲಿ ಇರುವಂತದ್ದು. ಈ ತರ ಮಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಇದೆ ಅಲ್ವಾ ಈಗ ಸ್ಪೇಸ್ ಅಲ್ಲಿ. ಅದ್ರಲ್ಲಿ ಈ ಟೆಲಿಸ್ಕೋಪ್, ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಏನ್ ಮಾಡಿದೆ ಅಂದ್ರೆ 4 ಗ್ಯಾಲಕ್ಸಿಗಳನ್ನ ಐಡೆಂಟಿಫೈ ಮಾಡಿದೆ. ಅಷ್ಟೆಲ್ಲ ಅದು ಎಷ್ಟು ವರ್ಷ ಇರ್ಬೋದು ಅನ್ನೋದನ್ನು ಕೂಡ ಒಂದು ಅಂದಾಜಲ್ಲಿ ಹೇಳಿದೆ. ಹೇಗೇನು ಅಲ್ಲಿ ಎಷ್ಟು ಹೇಳ್ತಾರೆ ಅಂದ್ರೆ 13.4 billion years ago ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ, 13.4 billion years ಅಂತ ಹೇಳ್ತಾರೆ. ಅಂದ್ರೆ ಈಗ
ಡಾರ್ವಿನ್ ಹೇಳಿದಂತ ಥಿಯರಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಡಾರ್ವಿನ್ ಹೇಳಿದ್ದು ಬರೀ ಮಿಲಿಯನ್ಸ್ ಆಫ್ ಇಯರ್ಸ್ ಅಂತ ಏನ್ ಹೇಳಿದ್ರು. ಬಟ್ ಇಲ್ಲಿ ಈ ಗ್ಯಾಲಕ್ಸೀಸ್ಗೆ ಅಂತೆ ಒಂದು ಮಿನಿಮಮ್ 13.4 ಬಿಲಿಯನ್ ಇಯರ್ಸ್ ಆಗಿರ್ಬೇಕು ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ನಾವು ಎಲ್ಲಾ ಬುಕ್ಸ್ ಗಳನ್ನು ಕೂಡ ರೀರೈಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ ಅನ್ನೋ ಒಂದು ಅಭಿಪ್ರಾಯನೂ ಕೂಡ ಸೈಂಟಿಸ್ಟ್ ಬಂದಿದ್ದಾರೆ ಅಂತ ಕೂಡ ಏನ್ ಮಾಡ್ತಾ ಹೇಳಿದ್ರೆ. ಆ ವಿಷಯನೇ ಸಿಸ್ಟರ್ ಏನ್ ಮಾಡಿದ್ರು, ಶೇರ್ ಮಾಡಿದ್ರು. ವೆರಿ ವಂಡರ್ಫುಲ್ ಥಾಟ್ ಸಿಸ್ಟರ್, ವೆರಿ ನೈಸ್. ಯಾಕೆಂದ್ರೆ ನಮ್ಗೆ ಗೊತ್ತಿದೆ, ಬಟ್ ಜೆನೆಸಿಸ್ 1:1 ಅಲ್ಲಿ ಏನ್ ಹೇಳ್ತಾರೆ ಅನ್ನೋದು ನಾವು ಸುಮ್ನೆ ಒಂದು ಗ್ಲಾನ್ಸ್ ಮಾಡ್ಬೋದು. ಜೆನೆಸಿಸ್ 1:1 ಅಲ್ಲಿ ನಮ್ಗೆ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ಸ್ ಅಂಡ್ ದ ಅರ್ತ್ ಅಂತ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಇನ್ ದ ಬಿಗಿನಿಂಗ್ ಅಂದ್ರೆ ಇದ ಬಿಗಿನಿಂಗ್ ಆಫ್ ಕ್ರಿಯೇಷನ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಬಿಗಿನಿಂಗ್ ಆಫ್ ಕ್ರಿಯೇಷನ್ ಯಾವಾಗ ಆಗಿದೆ ಏನ್ ಎಕ್ಸಾಕ್ಟ್ ಆಗಿ ನಮಗೂ ಕೂಡ ಗೊತ್ತಿಲ್ಲ, ಬಟ್ ಎಂತೆ ದೇವ್ರು ಅದನ್ನ ಉಂಟು ಮಾಡಿದ್ದಾರೆ. ದೇವ್ರು ಉಂಟು ಮಾಡುವಾಗ ಫಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಆಕಾಶವನ್ನು ಅಲ್ವಾ, ಹೆವೆನ್ಸ್ ಅಂತ ಏನ್ ಮಾಡ್ತಾರೆ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಬರೀ ಹೆವೆನ್ ಅಂತ ಹೇಳಲ್ಲ, ಹೆವೆನ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ, ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಹಾಗಾಗಿ ಈ ಎಲ್ಲಾ ಗ್ಯಾಲಕ್ಸಿಸ್ ಕೂಡ ಏನ್ ಮಾಡಿದ್ದಾರೆ, ಫಸ್ಟ್ ಕ್ರಿಯೇಟ್ ಮಾಡಿದ್ದಾರೆ, ಆಮೇಲೆ ಅಲ್ವಾ ಭೂಮಿನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯನೂ ಕೂಡ ಒಂದು ವಚನ ಏನ್ ಮಾಡುತ್ತೆ ಜೆನೆಸಿಸ್ 1:1 ನಮ್ಗೆ ಕೊಡುತ್ತೆ. ಅಫ್ಕೋರ್ಸ್ ಅಲ್ವಾ, ನಮ್ಗೆ ಆ ವಿಷಯಗಳು ಬೈಬಲ್ ಮುಖಾಂತರ ಏನಾಗಿದೆ ತಿಳಿಸಿದೆ. ಬಟ್ ಲೋಕಕ್ಕೂ ಕೂಡ ಈಗ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಬರ್ತಿರುವಂತ ವಿಷಯಗಳು ಕೂಡ ಅದೇ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಅಲ್ವಾ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಹೇಳ್ತಾ ಇದೆ, ಆ 4 ಗ್ಯಾಲಕ್ಸೀಸ್ 13.4 ಬಿಲಿಯನ್ ಇಯರ್ಸ್ ಇಂದ ಇರಬಹುದು ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಇದೆಲ್ಲವೂ ಕೂಡ ಒಂದು ಒಳ್ಳೆ ವಿಷಯಗಳು ಅಲ್ವಾ. ಏನಂದ್ರೆ ಬೈಬಲ್ನ ಉಂಟು ಮಾಡಿದಂತ ದೇವ್ರು ಅಲ್ವಾ, ಅವರೇ ಇಡೀ ಯೂನಿವರ್ಸ್ ನ ಕ್ರಿಯೇಟ್ ಮಾಡಿರೋರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹೀಗೆ ನೋಡೋದಾದ್ರೆ ಬ್ರದರ್ ರಸಲ್ ಬರ್ದಿರುವಂತ ವಿಷಯಗಳು ನಮ್ ಕಾಲಕ್ಕೂ ಕೂಡ ಎಷ್ಟು ಅಪ್ಲಿಕಬಲ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗೆ ಅದೆಲ್ಲಕ್ಕೂ ಸಿಂಪಲ್ ರೀಸನ್ ಏನಂದ್ರೆ ಗಾಡ್ಸ್ ಗೈಡೆನ್ಸ್ ಅಲ್ವಾ. ಆಗಿನ ಕಾಲಕ್ಕೂ ಅದು ಸರಿ ಇತ್ತು, ನಮ್ ಕಾಲಕ್ಕೂ ಇದು ಸರಿ ಇದೆ ಅಲ್ವಾ. ಹಾಗಾಗಿ ದೇವ್ರ ನಡೆಸುವಿಕೆನ ನಾವು ಇಲ್ಲಿ ನೋಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಸಿಕ್ಕುತ್ತೆ ಅಲ್ವಾ. ದೇವ್ರು ಎಷ್ಟು ಮಟ್ಟಿಗೆ ನಮ್ಮೆಲ್ರಿಗೂ ಆ ಒಂದು ತಿಳುವಳಿಕೆನ ಕೊಟ್ಟು ನಡೆಸ್ತಾ ಇದಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. Nice thought, sister. Wonderful. Thanks for sharing. Thank God, brother. ಬೇರೆ ಇನ್ನೇನಾದ್ರು ಪ್ರಶ್ನೆಗಳು, questions, want to share something? ಓಕೆ, ಸೊ ಏನು ಇಲ್ಲ ಅಂದ್ರೆ ಈ ಒಂದು ಪಾಠನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಒಂದು ಪ್ರಾರ್ಥನೆ ಮುಖಾಂತರ ಈ ಒಂದು ಕೂಟನ ಮುಕ್ತಾಯ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾದಂತಹ ತಂದೆಯಾದಂತ ಯೆಹೋವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗ್ಲಿ ತಂದೆ. ತಂದೆಯ ದೇವರೇ, ಈ ಒಂದು ಕೂಟವನ್ನ ನಮ್ಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸೋರಾಗ್ತೀವಿ. ಹೌದು ತಂದೆಯ ದೇವರೇ, ನಿಮ್ಮ ಸೃಷ್ಟಿ ಬಗ್ಗೆ ಕೆಲವಾರು ವಿಚಾರಗಳನ್ನ ಧ್ಯಾನ ಮಾಡುವಾಗ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನ ತಿಳಿಸೋರಾಗ್ತೀವಿ. ಹೌದು ತಂದೆಯ ದೇವರೇ, ನಿಮ್ಮ ಸೃಷ್ಟಿ ಕ್ರಮಗಳು ಅದ್ಭುತವಾಗಿದೆ, ನಿಮ್ಮ ಸೃಷ್ಟಿ ಕಾರ್ಯಗಳು ಕೂಡ ಅದ್ಭುತವಾಗಿದೆ. ಆ ವಿಷಯಗಳನ್ನ ಕೂಡ ತಂದೆಯ ದೇವರೇ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಲು ಸಾಧ್ಯವಿಲ್ಲ. ತಂದೆಯ ದೇವರೇ, ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ಆ ಒಂದು ವಿಷಯಗಳನ್ನ ನಮ್ಗೆ ದಯಪಾಲಿಸ್ಕೊಡ್ತಾ ಬರ್ತಿದ್ದೀರಿ ತಂದೆ, ಅದಕ್ಕಾಗಿ ಸ್ತೋತ್ರವಾಗ್ಲಿ. ಹೌದು ತಂದೆಯ ದೇವರೇ, ಈ ಎಲ್ಲ ವಿಚಾರಗಳು ಕೂಡ ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಮನಸ್ಥಿತಿನ ನಮ್ಮಲ್ಲಿ ಬೆಳೆಸುವಂತಾಗ್ಲಿ. ನಿಮ್ಮನ್ನ ದಿನದಿಂದ ದಿನಕ್ಕೆ ಇನ್ನು ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಂಡು ನಿಮಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ನಮ್ಮ ಜೀವಿತವನ್ನ ಮಾರ್ಪಾಡು ಮಾಡ್ಕೊಳ್ಳುವಾಗೆ ನಮ್ಗೆ ಆಶೀರ್ವದಿಸಬೇಕಾಗಿ ಕೂಡ ಬೇಡರಾಗ್ತೀವಿ. ಹೌದು ತಂದೆಯ ದೇವರೇ, ಇಲ್ಲಿ ಸೇರಿರುವಂತಹ ಪ್ರತಿ ಯವನಸ್ಥರನ್ನು ಕೂಡ ಜ್ಞಾಪಕ ಮಾಡ್ಕೊಳ್ಳೋರಾಗ್ತೀವಿ. ತಂದೆಯ ದೇವರೇ, ಲೋಕವು ಕೆಟ್ಟದಾಗಿದೆ, ಲೋಕದ ವಿಷಯಗಳು ಕೂಡ ಕೆಟ್ಟದಾಗಿದೆ. ಈ ಒಂದು ಸಮಯದಲ್ಲಿ ತಂದೆಯ ದೇವರೇ, ಈ ಒಂದು ಸಂದರ್ಭದಲ್ಲಿ ಈ ಮಕ್ಕಳು ಜೀವಿಸುವಂತ ಸಮಯದಲ್ಲೂ ಕೂಡ ತಂದೆಯ ದೇವರೇ, ಅವ್ರಿಗೆ ಬೇಕಾದಂತ ಒಳ್ಳೆ ಜ್ಞಾನ, ವಿವೇಕ, ತಿಳುವಳಿಕೆಯನ್ನ ದಯಪಾಲಿಸ್ಕೊಟ್ಟು ಅವರು ಹೆಚ್ಚಾಗಿ ಈ ಒಂದು ಲೋಕದಲ್ಲಿ ತಮ್ಮ ಸಮಯವನ್ನ ಕಳೆದಿರ ಹೆಚ್ಚಾಗಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಅವಕಾಶವನ್ನ ಅವರಿಗೆ ದಯಪಾಲಿಸ್ಕೊಟ್ಟು ನಿಮ್ಮಲ್ಲಿ ಅವರು ನೆಲೆಯೂರು ನಿಂತು ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ ನಿಮ್ಮ ದೈವಿಕ ಕೃಪೆಯಿಂದ ಅವರು ನಡೆಯುವಾಗಿ ಅವರನ್ನ ಸಹಾಯ ಮಾಡಬೇಕಾಗಿ ಕೂಡ ಬೇಡರಾಗ್ತೀವಿ. ಹೌದು ತಂದೆಯ ದೇವರೇ, ಹೆಚ್ಚೆಚ್ಚಾಗಿ ಅವರು ಸತ್ಯವೇದದ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಸತ್ಯವೇದಕ್ಕೆ ಅನುಗುಣವಾಗಿ ಅವರು ನಡೆಯುವಾಗೂ ಕೂಡ ಅವರನ್ನ ಸಹಾಯ ಮಾಡ್ಲಿ. ಈ ಒಂದು ದಿನದಲ್ಲಿ ಮಾತ್ರವಲ್ಲದೆ ತಂದೆಯ ದೇವರೇ, ಅವರನ್ನ ಇನ್ನು ಮುಂದೆ ಜೀವನ ಪರ್ಯಂತರನೂ ಕೂಡ ತಂದೆಯ ದೇವರೇ ಅವರಿಗೆ ವಿಶೇಷವಾದಂತ ಒಂದು ಕಾವಲನ್ನ ಕೊಟ್ಟು ಈ ಲೋಕದ ಎಲ್ಲ ಆಸೆ ಪಾಸೆಗಳಿಂದ, ಈ ಲೋಕದ ಪ್ರಭಾವದಿಂದ ಅವ್ರನ್ನ ದೂರ ಬಿಟ್ಟು ಅವರು ಒಳ್ಳೆ ನೀತಿಯುತವಾದಂತ ಮಕ್ಕಳಾಗಿ ಜೀವಿಸುವಾಗಿ ಅವರನ್ನ ರಕ್ಷಣೆ ಮಾಡಿ ನಡೆಸಬೇಕಾಗಿ ಕೂಡ ಬಿಡೋರಾಗ್ತೀವಿ.
ಅವ್ರಿಗೆ ಬೇಕಾದಂತ ಕಾಲಕ್ಕೆ ಬೇಕಾದಂತ ವಿವೇಕವನ್ನ ತಿಳುವಳಿಕೆಯನ್ನು ಕೂಡ ದಯಪಾಲಿಸ್ಕೊಡ್ರಿ. ನಿಮ್ಮ ವಾಕ್ಯದಲ್ಲಿ ಹೆಚ್ಚಾದಂತ ಒಂದು ಆಸಕ್ತಿಯಿಂದ ಅವರು ನಿಮ್ಮ ಒಂದು ಮಾರ್ಗದಲ್ಲಿ ಹೆಚ್ಚಾಗಿ ನಡೆಯುವಾಗೂ ಕೂಡ ಅವ್ರಿಗೆ ಸಹಾಯ ಮಾಡಬೇಕಾಗಿ ಕೂಡ ಬೇಡರಾಗ್ತೀವಿ. ಹೌದು ತಂದೆ ದೇವರೇ, ಈ ಎಲ್ಲ ಮಕ್ಕಳು ಕೂಡ ನಿಮ್ಮ ಮಕ್ಕಳಾಗಿ ನಿಮ್ಮನ್ನ ಪ್ರಚಾರ ಪಡಿಸುವಂತ ಮಕ್ಕಳಾಗಿ ಜೀವಿಸುವಾಗೆ ಅವ್ರಿಗೆ ಸಹಾಯ ಮಾಡಬೇಕಾಗಿ ಕೂಡ ಬೇಡರಾಗ್ತೀವಿ. ತಂದೆಯ ದೇವರೇ, ಈ ರೀತಿಯಾಗಿ ನಾವು ಬೇಡಿರುವಂತ ಎಲ್ಲ ವರಗಳನ್ನ, ಬೇಡತೆ ಮಾಡ್ತಿರುವಂತ ಅಲ್ಪ ಕೋರಿಕೆಗಳನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡರಾಗ್ತೀವಿ ತಂದೆಯೇ. ಆಮೇಲೆ ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಥ್ಯಾಂಕ್ ಯು.